ವೆಲ್ಕಮ್ ಟು ವಿಜಿಲಿಯನ್ ಬಿಸ್ನೆಸ್ ಪ್ರೆಸೆಂಟೇಷನ್. ವಿಆರ್ ಜಿಲಿಯನರ್ಸ್ಗೆ ಶಾರ್ಟ್ಕಟ್ ವಿಜಿಲಿಯನ್. ಜಿಲಿಯನ್ ಅಂದ್ರೆ ಏನು? ಮಿಲಿಯನ್, ಬಿಲಿಯನ್, ಟ್ರಿಲಿಯನ್. ಅದರ ನಂತರ ಬರೋದೇ ಜಿಲಿಯನ್. ಒಂದ್ ನಂಬರ್ ಅದರ ಹಿಂದೆ ಇರುವಂತ 3300 ಡೆಸಿಮಲ್ನೇ ಜಿಲಿಯನ್ ಅಂತಾರೆ. ವಿಜಿಲಿಯನ್ ಬಿಸ್ನೆಸ್ ಪ್ಲಾನ್ ಮೂಲಕ ಎಲ್ರೂ ಜಿಲಿಯನರ್ಸ್ ಆಗ್ಬೇಕಂತ ಮನಸ್ಫೂರ್ತಿಯಾಗಿ ಕೋರ್ತಾ ಈಗ ನಾವು ಶುರು ಮಾಡೋಣ. ವಿಜಿಲಿಯನ್ ಟ್ರಾನ್ ಕ್ರಿಪ್ಟೋ ಕರೆನ್ಸಿಯಲ್ಲಿ ಬೇಸ್ ಆಗಿ ಇರುವಂತ ಒಂದು ಬಿಸ್ನೆಸ್ ಪ್ಲಾನ್. ಅದೇನಂದ್ರೆ, ಮೊದಲಾಗಿ ಟ್ರಾನ್ ನ ಬಗ್ಗೆ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋಣ. ಟ್ರಾನ್ ಕ್ರಿಪ್ಟೋ ಕರೆನ್ಸಿ ಬೆಳೀತಾ ಬರುವಂತ ಸಾಧ್ಯವಾದಂತ ಒಂದು ಕ್ರಿಪ್ಟೋ ಕರೆನ್ಸಿ. ಟ್ರಾನ್ ಬ್ಲಾಕ್ ಚೈನ್ ಇಂದ ಸ್ವಂತ ಎಕ್ಸ್ಚೇಂಜ್ ಆಗಿ ಸುಮಾರು ಜಾಸ್ತಿಯಾಗಿ ಗೇಮಿಂಗ್ ಪ್ಲಾಟ್ಫಾರ್ಮ್ ನಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ಕಾಯಿನ್ ಮಾರ್ಕೆಟ್ ಕ್ಯಾಪ್ ಎಕ್ಸ್ಚೇಂಜ್ ನಲ್ಲಿ ಟ್ರಾನ್ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಟಾಪ್ 15 ಕರೆನ್ಸಿ ಪೊಸಿಷನ್ ಅಲ್ಲಿ ಇದ್ದಾಗೆ ಹೇಳ್ತಾ ಇದ್ದಾರೆ. ಟ್ರಾನ್ ಕ್ರಿಪ್ಟೋ ಕರೆನ್ಸಿಯನ್ನು ನಮ್ಮ ವಿಜಿಲಿಯನ್ ಬಿಸ್ನೆಸ್ ನಲ್ಲಿ ಬೇಸ್ ಆಗಿ ತಗೊಂಡದ್ದಕ್ಕೆ ಇದೇ ಮುಖ್ಯವಾದ ಕಾರಣ. ಅಷ್ಟೇ ಅಲ್ಲದೆ ಗ್ಯಾಸ್ ಚಾರ್ಜಸ್ ಕೂಡ ಇಲ್ಲಿ ತುಂಬಾ ಕಡಿಮೆ. ಕೆಲವು ಸಮಯಗಳಲ್ಲಿ ಗ್ಯಾಸ್ ಚಾರ್ಜಸ್ ಏನೂ ಇಲ್ಲದೆ ರಿಜಿಸ್ಟರ್ ಮಾಡೋ ಅವಕಾಶ ಕೂಡ ಇಲ್ಲಿದೆ. ನಮ್ಮ ಇಂಡಿಯಾದಲ್ಲಿ ಈ ಕ್ರಿಪ್ಟೋ ಕರೆನ್ಸಿಗೆ ತುಂಬಾ ಪ್ರಾಮುಖ್ಯತೆ ಇದೆ. ಬಿಟ್ ರಿಫಿಲ್ ಅನ್ನೋ ವೆಬ್ಸೈಟ್ ಮೂಲಕ ಮೋರ್ ದನ್ 1600 ಬ್ರಾಂಡೆಡ್ ಪ್ರಾಡಕ್ಟ್ಸ್ ಅನ್ನು ಕ್ರಿಪ್ಟೋ ಕರೆನ್ಸಿ ಮೂಲಕ ನಾವು ತಗೋಬಹುದು. ನಮ್ಮ ಈ ವಿಜಿಲಿಯನ್ 100% ಡಿಸೆಂಟ್ರಲೈಸ್ಡ್. ಟ್ರಾನ್ ಕ್ರಿಪ್ಟೋ ಕರೆನ್ಸಿ ಮೂಲಕ ನಮ್ಮ ವಿಜಿಲಿಯನ್ ನಲ್ಲಿ ನಡೆಯುವಂತ ಬಿಸ್ನೆಸ್ಗೆ ಕಂಪನಿಯೋ ಅಥವಾ ಕಂಪನಿಗೆ ಬೇಕಾದ ಸಿಇಒನೋ ಅಥವಾ ಯಾವ ತರದ ಸ್ಟಾಫ್ ಕೂಡ ಇಲ್ಲದೇನೆ ಪೂರ್ತಿಯಾಗಿ 100% ಡಿಸೆಂಟ್ರಲೈಸ್ಡ್ ಆಗಿ ಎಲ್ಲ ನಡೆಯುತ್ತೆ. ಅದರಿಂದ ಇಲ್ಲಿ ಯಾರ ಜೋಕ್ಯನೂ ಇಲ್ಲದೆ ನಮ್ಮ ಫಂಡ್ ಎಲ್ಲ ತುಂಬಾ ಸೇಫ್ ಆಗಿ ಮತ್ತೆ ಒಂದು ಗಿಫ್ಟಿನ ಮೂಲಕ ನಮ್ಮ ವ್ಯಾಲೆಟ್ಗೆ ಇದೆಲ್ಲ ಬಂದು ಸೇರತ್ತೆ. ಆಮೇಲೆ ಅನಾನಿಮಿಟಿ ಅಂತ ಹೇಳೋ ವಿಷಯನ ನಾವೀಗ ನೋಡೋಣ. ವಿಜಿಲಿಯನ್ ನಿರ್ಮಾಣದಲ್ಲಿ ರಿಜಿಸ್ಟರ್ ಮಾಡೋವಾಗ ನಾವು ಯಾವ ತರದ ವಿವರಗಳನ್ನು ಕೂಡ ಇಲ್ಲಿ ಕೊಡಬೇಕಾದಂತ ಅಗತ್ಯವೇ ಇಲ್ಲ. ಇದು ತುಂಬಾ ಸುಲಭ. ಇದನ್ನೇ ಅನಾನಿಮಿಟಿ ಅಂತ ಹೇಳ್ತಾರೆ. ಇದರ ನಂತರ ತುಂಬಾನೇ ಅಫೋರ್ಡಬಲ್. ತುಂಬಾ ಕಮ್ಮಿ ಟ್ರಾನ್ ಮೂಲಕ ವಿಜಿಲಿಯನ್ ನಲ್ಲಿ ರಿಜಿಸ್ಟರ್ ಮಾಡಿ ನಮ್ಮ ಬಿಸ್ನೆಸ್ ಅನ್ನ ನಾವು ಆರಂಭ ಮಾಡಬಹುದು. ಅಷ್ಟೇ ಅಲ್ಲದೆ 100% ಟ್ರಾನ್ಸ್ಪರೆನ್ಸಿ. ಟ್ರಾನ್ ಬ್ಲಾಕ್ ಚೈನ್ ಮೂಲಕ ವಿಜಿಲಿಯನ್ ಬಿಸ್ನೆಸ್ ಮಾಡಿದ್ರೆ ಮೆಂಬರ್ಸ್ ಎಲ್ಲರೂ ಅವರ ವಿವರಗಳನ್ನೆಲ್ಲ ನೋಡ್ತಾ ಇರಬಹುದು. ಕಂಪನಿಯಲ್ಲಿ ಟೋಟಲ್ ಆಗಿ ಎಷ್ಟು ಸೇಲ್ಸ್ ನಡೆದಿದೆ, ಇವತ್ತು ಎಷ್ಟು ಸೇಲ್ಸ್ ನಡೆದಿದೆ, ಇನ್ನು ಟೋಟಲ್ ಆಗಿ ಎಷ್ಟು ಕಮಿಷನ್ ಸಿಕ್ಕಿದೆ ಅನ್ನೋ ಎಲ್ಲ ವಿವರಗಳನ್ನ ಇವರು ತಿಳ್ಕೋಬಹುದು. ಅಷ್ಟೇ ಅಲ್ಲದೆ ವೆರಿಫೈಡ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಮೂಲಕ ನಾವು ಟ್ರಾನ್ ಬ್ಲಾಕ್ ಚೈನ್ ಅನ್ನ ಅಪ್ಲೋಡ್ ಮಾಡಿದ್ರೆ ಆಮೇಲೆ ಆ ಕಾಂಟ್ರಾಕ್ಟ್ ಅನ್ನು ಯಾರು ಬದಲಾಯಿಸಕ್ಕೆ ಆಗಲ್ಲ, ಟ್ಯಾಂಪರ್ ಮಾಡೋಕ್ಕೂ ಆಗಲ್ಲ. ಅದರಿಂದ ವೆಲ್ ಸೆಕ್ಯೂರ್ಡ್ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ನೋ ಬೌಂಡರೀಸ್. ಮನೇಲಿ ಇದ್ಕೊಂಡೇ ನೀವು ಮೊಬೈಲ್ ಮೂಲಕ ಪ್ರಪಂಚ ವ್ಯಾಪ್ತವಾಗಿ ಬಿಸ್ನೆಸ್ ಮಾಡುವಂತ ಅವಕಾಶ ನಮಗಿಲ್ಲಿ ವಿಜಿಲಿಯನ್ ಅವರು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಏನೇನ್ ಡೌನ್ಲೋಡ್ ಮಾಡಬೇಕು ಅನ್ನೋ ವಿಷಯಗಳನ್ನ ಈಗ ನೋಡೋಣ. iOS ಮೊಬೈಲ್ ಯೂಸ್ ಮಾಡುವವರು ಟ್ರಾನ್ ಲಿಂಕ್ ವ್ಯಾಲೆಟ್ ಮತ್ತೆ ಟ್ರಾನ್ ವ್ಯಾಲೆಟ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡುವವರು ಟ್ರಾನ್ ಪ್ಯಾಕೆಟ್ ಮತ್ತು ಡಿ ಆಪ್ಸ್ ಪ್ಯಾಕೆಟ್ ಅನ್ನ ಡೌನ್ಲೋಡ್ ಮಾಡಬೇಕು. ಒಂದು ವ್ಯಾಲೆಟ್ ಅಡ್ರೆಸ್ಗೆ ಒಂದೇ ಐಡಿ ಮಾತ್ರನೇ ಲಿಂಕ್ ಮಾಡೋಕೆ ಆಗೋದು. ಒಂದ್ ವೇಳೆ ಸುಮಾರು ವ್ಯಾಲೆಟ್ ಅಡ್ರೆಸ್ ಗಳನ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಸುಮಾರು ಐಡಿಗಳನ್ನ ಕೊಟ್ಟು ನಾವು ರಿಜಿಸ್ಟರ್ ಮಾಡ್ಕೋಬಹುದು. ವಿಜಿಲಿಯನ್ ನಲ್ಲಿ ಇರುವಂತ ಹೈಲೈಟ್ಸ್ ಅನ್ನ ನಾವೀಗ ಮೊದಲು ನೋಡೋಣ. ಎಲ್ಲಾ ನಿರ್ವಹಣೆಗಳಕ್ಕಿಂತ ಜಾಸ್ತಿಯಾಗಿ ಒಳ್ಳೇದಾಗಿ ಬೆಳೆದಿದ್ದಂತ ಒಂದು ಹೊಸ ಬಿಸ್ನೆಸ್ ಪ್ಲಾನೇ ನಮ್ದು. ವಿಜಿಲಿಯನ್ ನಲ್ಲಿ ತುಂಬಾ ಕಮ್ಮಿಯಾಗಿ ಅಂದ್ರೆ 100 ಟ್ರಾನ್ಸ್ ಮೂಲಕ ರಿಜಿಸ್ಟರ್ ಮಾಡಿ ನಾವು ಬಿಸ್ನೆಸ್ ಅನ್ನ ಆರಂಭ ಮಾಡಬಹುದು. ಅಷ್ಟೇ ಅಲ್ಲದೆ ಈಸಿ ಪಾರ್ಷಿಯಲ್ ಪೇಮೆಂಟ್ ಸಿಸ್ಟಮ್ ಮೂಲಕ ಸುಲಭವಾಗಿ ಎಲ್ಲರೂ ರಿಜಿಸ್ಟರ್ ಮಾಡಿ ಅಪ್ಗ್ರೇಡ್ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ಮಿನಿಮಮ್ ಬಿಸ್ನೆಸ್ ಲೆವೆಲ್ಸ್ ನಲ್ಲಿ ಒಳ್ಳೆ ಟೀಮ್ ಮೂಲಕ ನಾವು ತುಂಬಾ ಚೆನ್ನಾಗಿ ಸಂಪಾದನೆ ಮಾಡುವಂತ ಒಂದು ಅದ್ಭುತ ಅವಕಾಶವನ್ನು ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಒಂದೊಂದು ಲೆವೆಲ್ ನಲ್ಲಿ ನಮ್ಮ ಟೀಮ್ ಮೂಲಕ ನಡೆಯುವಂತ ಒಂದೊಂದು ಸೇಲ್ಸ್ ನಲ್ಲಿ ನಮಗೆ ಕಮಿಷನ್ ನಿಲ್ಲದೆ ಬರ್ತಾ ಇರುವಂತ ಅದ್ಭುತವಾದ ಅವಕಾಶ ನಮಗಿಲ್ಲಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿದಿನ ಟ್ರಾನ್ ಸಂಪಾದನೆ ಮಾಡುವಂತ ಅವಕಾಶವನ್ನು ಜಿಲಿಯನ್ ನಮಗಿಲ್ಲಿ ಕೊಟ್ಟಿದ್ದಾರೆ. ಲೀಡರ್ಶಿಪ್ ಅನ್ನು ನಿಲ್ಲಿಸದೆ ಮೇಂಟೈನ್ ಕೂಡ ಇಲ್ಲಿ ಮಾಡ್ಕೋಬಹುದು. ಯಾರು ನಮ್ಮನ್ನ ಇಲ್ಲಿ ಬ್ಲಾಕ್ ಮಾಡಕ್ಕೆ ಆಗಲ್ಲ. ಯಾರ ಕಡೆಗೋ ಲೀಡರ್ಸ್ ಇಷ್ಟ ಇಲ್ಲದೆ ಕೆಲಸ ಮಾಡುವಂತ ಅಗತ್ಯ ಇಲ್ಲಿ ಇಲ್ವೇ ಇಲ್ಲ. ಅಷ್ಟೇ ಅಲ್ಲದೆ ಸ್ಪಿಲ್ ಓವರ್ಸ್ ಮಾಡಬೇಕಾದಂತ ಅಗತ್ಯ ಕೂಡ ಇಲ್ಲಿಲ್ಲ. ನಮ್ಮ ಈ ಬಿಸ್ನೆಸ್ ಪ್ಲಾನ್ ನಲ್ಲಿ ತುಂಬಾ ಕಡಿಮೆಗೆ ಅಂದ್ರೆ 100 ಟ್ರಾನ್ಸ್ ನಲ್ಲಿ ಬಿಸ್ನೆಸ್ ಅನ್ನ ಶುರು ಮಾಡಿ ಮಿನಿಮಮ್ 1380% ಸಂಪಾದನೆ ಮಾಡುವಂತ ಅದ್ಭುತವಾದ ಅವಕಾಶವನ್ನು ನಮಗೆ ವಿಜಿಲಿಯನ್ ಅವರು ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ನಿರ್ವಹಿಸಿದಂತ ಗ್ಲೋಬಲೈಸೇಷನ್ ಬೆಸ್ಟ್ ಪ್ಲಾನ್ ನ ಬಗ್ಗೆ ನಾವಿಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ವಿಜಿಲಿಯನ್ ನಲ್ಲಿ ಸೈಕಲ್ 1 ಆಕ್ಟಿವ್ ಪ್ಲಾನ್ ನ ಬಗ್ಗೆ ಈಗ ನೋಡೋಣ. ಈ ಆಕ್ಟಿವ್ ಪ್ಲಾನ್ ನಲ್ಲಿ ಸೈಕಲ್ 1 ನಲ್ಲಿ ಮೊದಲನೇ ಲೆವೆಲ್ ನಲ್ಲಿ ನಮಗೆ 4 ಲೆವೆಲ್ಸ್ ಮಾತ್ರನೇ ಇರುತ್ತೆ. ಫಸ್ಟ್ ಲೆವೆಲ್ ನಲ್ಲಿ 500 ಟ್ರಾನ್ಸ್, ಸೆಕೆಂಡ್ ಲೆವೆಲ್ ನಲ್ಲಿ 1000 ಟ್ರಾನ್ಸ್, ಥರ್ಡ್ ಲೆವೆಲ್ ನಲ್ಲಿ 5000 ಟ್ರಾನ್ಸ್, ಫೋರ್ತ್ ಲೆವೆಲ್ ನಲ್ಲಿ 40,000 ಟ್ರಾನ್ಸ್. ವಿಜಿಲಿಯನ್ ನ ಮಾರ್ಕೆಟಿಂಗ್ ಪ್ಲಾನ್ ನ ಬಗ್ಗೆ ಈಗ ನೋಡೋಣ. ಯು ಅನ್ನೋ ನಾವು ನಮ್ಮ ರಿಜಿಸ್ಟರ್ಡ್ ಐಡಿ ಕೆಳಗೆ ಅನ್ಲಿಮಿಟೆಡ್ ಡೈರೆಕ್ಟ್ ರೆಫರೆನ್ಸಸ್ ಅನ್ನ ಕೊಡಬಹುದು. ಇಲ್ಲಿ ಯಾವ ವಿಧದ ರಿಸ್ಟ್ರಿಕ್ಷನ್ಸ್ ಕೂಡ ನಮಗಿಲ್ಲ. ಈಗ ಫಸ್ಟ್ ಲೆವೆಲ್ ನಲ್ಲಿ ರಿಜಿಸ್ಟ್ರೇಷನ್ ಬಗ್ಗೆ ನೋಡೋಣ. ಫಸ್ಟ್ ಲೆವೆಲ್ ನಲ್ಲಿ 500 ಟ್ರಾನ್
ಆದ್ರೆ ಇದು 3 ಪಾರ್ಟ್ಸ್ ಆಗಿ ಈಸಿ ಪಾರ್ಷಿಯಲ್ ಪೇಮೆಂಟ್ಸ್ ಅಲ್ಲಿ ನಾವು ಸುಲಭವಾಗಿ ರಿಜಿಸ್ಟರ್ ಮಾಡ್ಕೋಬಹುದು. ಇದರಲ್ಲಿ ನಾವು ಕೊಡ್ಬೇಕಾದಂತದ್ದು 500 ಟ್ರಾನ್. ಇದನ್ನ ನಾವು 3 ಪಾರ್ಟ್ಸ್ ಆಗಿ ಕಟ್ಬೋದು. ಮೊದಲನೇ ಪಾರ್ಟ್ ನಲ್ಲಿ 100 ಟ್ರಾನ್, ಎರಡನೇ ಪಾರ್ಟ್ ನಲ್ಲಿ 150 ಟ್ರಾನ್, ಮೂರನೇ ಪಾರ್ಟ್ ನಲ್ಲಿ 250 ಟ್ರಾನ್. ಈ ತರ ನಾವು ಬಿಡಿಸಿ 3 ಪಾರ್ಟ್ಸ್ ನಲ್ಲಿ ಪಾರ್ಷಿಯಲ್ ಪೇಮೆಂಟ್ಸ್ ಅನ್ನ ಮಾಡಬಹುದು. ಅವಕಾಶ ಇದ್ದವರು ಈ 3 ಪಾರ್ಟ್ಸ್ ಅನ್ನು ಒಂದೇ ಸಾರಿ ಪೇ ಮಾಡಿ ಕೂಡ ತಗೋಬಹುದು. ಅಷ್ಟೇ ಅಲ್ಲದೆ ಒಂದೊಂದು ಪಾರ್ಷಿಯಲ್ ಪೇಮೆಂಟ್ ಅನ್ನು ಕೂಡ ನಾವು ಮಾಡಬಹುದು. ಆ ಪಾರ್ಟ್ಸ್ ಅಲ್ಲಿ ಸಿಕ್ಕುವಂತ ಸೇಲ್ಸಿನ ಇನ್ಕಮ್ ತಕ್ಷಣವೇ ನಮಗೆ ವ್ಯಾಲೆಟ್ ನಲ್ಲಿ ಆಟೋಮ್ಯಾಟಿಕ್ ಆಗಿ ಬಂದು ಸೇರತ್ತೆ. ಅದು ಯಾವ ತರ ಅಂತ ನಾವೀಗ ಡೀಟೇಲ್ಡ್ ಆಗಿ ನೋಡೋಣ. ಫಸ್ಟ್ ಲೆವೆಲ್ ನಲ್ಲಿ ನಾವು ಇಷ್ಟಕ್ ಮುಂಚೆ ಹೇಳಿದ ತರಾನೇ ಅನ್ಲಿಮಿಟೆಡ್ ಡೈರೆಕ್ಟ್ ಸೇಲ್ಸ್ ಅನ್ನ ಮಾಡಬಹುದು. ಆದ್ರೆ 3 ಮ್ಯಾಟ್ರಿಕ್ಸ್ ಪ್ರೊಜೆಕ್ಷನ್ ಮೂಲಕ ಎಷ್ಟವರೆಗೆ ನಾವು ಸಂಪಾದಿಸಬಹುದು ಅಂತ ಕ್ಯಾಲ್ಕುಲೇಟ್ ಮಾಡೋಕೆ ನಾವಿಲ್ಲಿ ಒಂದು ಡಯಾಗ್ರಾಮ್ ಹಾಕಿದ್ದೀವಿ. ಯು ಅನ್ನೋ ನಾವು ನಮ್ಮ ಐಡಿಗೆ ನಾವು ಎ, ಬಿ ಮತ್ತು ಸಿ ಅನ್ನೋ 3 ಸೇಲ್ಸ್ ಅನ್ನು ಕೊಟ್ಟಿದ್ದೀವಿ. ಆ ತರಾನೇ ಫಸ್ಟ್ ಲೆವೆಲ್ ನಲ್ಲಿ ನಾವು ಡೈರೆಕ್ಟ್ ಆಗಿ ಬರುವಂತ ಇನ್ಕಮ್ 3 ಮೆಂಬರ್ಸ್ ಇಂಟು 500 ಟ್ರಾನ್. ಇದರಲ್ಲಿ ನಾವು 70% ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ನಮಗೆ ಸಿಗುವಂತ ಇನ್ಕಮ್ 1050 ಟ್ರಾನ್. ನಾವು ವಿಜಿಲಿಯನ್ ಫಸ್ಟ್ ಲೆವೆಲ್ ನಲ್ಲಿ ಇದರಿಂದ ಜಾಸ್ತಿ ಪಡಿಬಹುದು. ಅದ್ಭುತವಾದ ಅಸಾಧಾರಣವಾದ ಈ ಪ್ಲಾನ್ ನ ಬಗ್ಗೆ ನಾವು ಇನ್ನು ಸ್ವಲ್ಪ ವಿಷಯಗಳನ್ನ ತಿಳ್ಕೊಳ್ಳೋಣ. ಫಸ್ಟ್ ಲೆವೆಲ್ ನಲ್ಲಿ ನಮಗೆ ಸಿಗುವಂತ ಟೋಟಲ್ ಇನ್ಕಮ್ ಎಷ್ಟಂತ ನೋಡಿದ್ರೆ ಇಷ್ಟಕ್ ಮುಂಚೆ ನಾನು ಹೇಳಿದ ತರಾನೇ 3 ಡೈರೆಕ್ಟರ್ಸ್ ಮೂಲಕ 70% ಇನ್ಕಮ್ 1050 ಟ್ರಾನ್ ಪಡೆಯೋದು ಮಾತ್ರನೇ ಅಲ್ಲದೆ ಅದರಿಂದ ಮಾಡುವಂತ ಡೂಪ್ಲಿಕೇಶನ್ಸ್ ಮೂಲಕ ಕೂಡ ನಾವು ಇನ್ನೂ ಇನ್ಕಮ್ ಅನ್ನು ಪಡೆಯಬಹುದು. ಈ ಮೂವರು ನಮ್ ತರಾನೇ 3 ಸೇಲ್ಸ್ ಕೊಟ್ಟಾಗ 9 ಸೇಲ್ಸ್ ನಮ್ ಕೆಳಗೆ ಬಂದ್ಬಿಡತ್ತೆ. ಅದರಿಂದ ನಾವು 10% ಕ್ಯಾಲ್ಕುಲೇಟ್ ಮಾಡಿದ್ರೆ 450 ಟ್ರಾನ್ ನಮಗೆ ಸಿಗತ್ತೆ. ಆ 9 ಮೆಂಬರ್ಸ್ ಕೂಡ 3 ಸೇಲ್ಸ್ ಅನ್ನು ಕೊಟ್ಟಾಗ 27 ಸೇಲ್ಸ್ಗೆ ಅದರಿಂದ 10% ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಸಿಗುವಂತದ್ದು 1350 ಟ್ರಾನ್. ಈ 27 ಮೆಂಬರ್ಸ್ ಕೂಡ 3 ಸೇಲ್ಸ್ ಅನ್ನು ಕೊಟ್ಟಾಗ ನಮ್ ಕೆಳಗೆ 81 ಸೇಲ್ಸ್ ನಡೆದು ಅದರಿಂದ 10% ಕ್ಯಾಲ್ಕುಲೇಟ್ ಮಾಡಿದ್ರೆ 4050 ಟ್ರಾನ್ ನಮಗೆ ಟೋಟಲ್ ಆಗಿ ಫಸ್ಟ್ ಲೆವೆಲ್ ನಲ್ಲೇ ನಮಗೆ ಇನ್ಕಮ್ ಆಗಿ ಸಿಕ್ಕೋದು 6900 ಟ್ರಾನ್. ಈ ಫಸ್ಟ್ ಲೆವೆಲ್ ನಲ್ಲಿ ನಮ್ಮ ಟೀಮಿಂಗ್ ಮೂಲಕ ನಡೆಯುವಂತ ಡೂಪ್ಲಿಕೇಶನ್ ಸೇಲ್ಸ್ಗೆ ಇನ್ಕಮ್ ನಮಗೆ ನಿಲ್ಲದೆ ಬರೋ ಅವಕಾಶವಿದೆ. ಇದು ಫಸ್ಟ್ ಲೆವೆಲ್ ನಲ್ಲೇ ನಮಗೆ ಜಾಸ್ತಿಯಾಗಿ ಸಂಪಾದನೆ ಮಾಡುವಂತ ಅವಕಾಶವನ್ನು ವಿಜಿಲಿಯನ್ ಮಾತ್ರನೇ ನಮಗೆ ಕೊಟ್ಟಿದೆ. ಅಂದ್ರೆ ಫಸ್ಟ್ ಲೆವೆಲ್ ನಲ್ಲಿ 500 ಟ್ರಾನ್ ಮಾತ್ರನೇ ಕಟ್ಟಿ 6900 ಟ್ರಾನ್ ವರೆಗೂ ಸಂಪಾದನೆ ಮಾಡುವಂತ ಅದ್ಭುತವಾದ ಅವಕಾಶವಿದು. ಇದು ಹತ್ರ ಮಿನಿಮಮ್ 1380% ವರೆಗೆ ಸಂಪಾದನೆ ಮಾಡುವಂತ ಒಂದು ಅದ್ಭುತ ಅವಕಾಶ. ಫಸ್ಟ್ ಲೆವೆಲ್ ನಲ್ಲಿ ಈ 3 ಡೈರೆಕ್ಟ್ ಸೇಲ್ಸ್ಗೆ ಪ್ರೊಜೆಕ್ಷನ್ ಮಾತ್ರನೇ ಕೊಟ್ಟಿದ್ದೀವಿ. ಇದರ ಕೆಳಗೆ 9 ಡೈರೆಕ್ಟ್ ರೆಫರಲ್ ಸೇಲ್ಸ್ ಬಂದಾಗ ನಮಗೆ ಸಿಕ್ಕುವಂತ ಟೋಟಲ್ ಪ್ರಾಫಿಟ್ ಫಸ್ಟ್ ಲೆವೆಲ್ ನಲ್ಲಿ 20,700 ಟ್ರಾನ್. ಇದೇ ನಾವು ನಮ್ ಕೆಳಗಿರುವಂತ 30 ಡೈರೆಕ್ಟ್ ಸೇಲ್ಸ್ ಅನ್ನ ಲೆಕ್ಕ ಮಾಡಿ ನೋಡೋಣ. ಹಾಗೆ ನೋಡಿದ್ರೆ 10 ಟೈಮ್ಸ್ ಜಾಸ್ತಿ. ಈ ತರ 10 ಟೈಮ್ಸ್ ಜಾಸ್ತಿ ಮಾಡಿ ನಾವು ನೋಡಿದಾಗ ಫಸ್ಟ್ ಲೆವೆಲ್ ನಲ್ಲಿ ನಮಗೆ ಸಿಗುವಂತ ಇನ್ಕಮ್ 69,000 ಟ್ರಾನ್. ಅನ್ಲಿಮಿಟೆಡ್ ಅಂಡ್ ಎನಾರ್ಮಸ್ ಇನ್ಕಮ್. ಇದೆಲ್ಲ ನಮ್ ವಿಜಿಲಿಯನ್ ನಲ್ಲಿ ನಮ್ಗಾಗಿ ಕಾಯ್ತಾ ಇದೆ. ನಮ್ ವಿಜಿಲಿಯನ್ ಪ್ಲಾನ್ ನಲ್ಲಿ ಮಾತ್ರನೇ ಈ ತರದ ಒಂದು ಅದ್ಭುತ ಅವಕಾಶ ನಮಗಿದೆ. ಈ ತರದ ಒಂದು ಸುವರ್ಣ ಅವಕಾಶ ನಮಗೆ ಇಲ್ಲಿ ಮಾತ್ರನೇ ಸಿಗೋದು. ಅಬೋವ್ ದ ಸ್ಕೈ ಲಿಮಿಟ್ ಅಂತ ಹೇಳ್ತಾರಲ್ವಾ, ಆ ತರದ ಲೆವೆಲ್ ನಲ್ಲಿ ನಾವು ಎಷ್ಟು ಸಂಪಾದನೆ ಮಾಡ್ಬೇಕು ಅನ್ನೋದು ನಾವೇ ನಿರ್ಣಯ ಮಾಡ್ಕೊಳ್ಳುವಂತ ಅವಕಾಶ ನಮಗಿಲ್ಲಿದೆ. ನಾವು ಎಷ್ಟವರೆಗೆ ಡೈರೆಕ್ಟ್ ರೆಫರಲ್ ಸೇಲ್ಸ್ ಅನ್ನು ಕೊಡ್ತೀವೋ ಅಷ್ಟವರೆಗೆ ಫಸ್ಟ್ ಲೆವೆಲ್ ನಲ್ಲಿ ಟೀಮ್ ಸೆಟ್ಟಿಂಗ್ ಕೂಡ ಮಾಡಿ ಜಾಸ್ತಿಯಾಗಿ ಸಂಪಾದನೆ ಮಾಡುವಂತ ಅವಕಾಶ ಇಲ್ಲಿದೆ. ಅಂದ್ರೆ ಮಿನಿಮಮ್ 1380% ಇಂದ ಎಷ್ಟು ಪರ್ಸೆಂಟ್ ಸಂಪಾದನೆ ಮಾಡ್ಬೇಕಂತ ಆದ್ರೂನು ಇಲ್ಲಿ ನಮಗೆ ಮಾಡೋಕೆ ಸಾಧ್ಯತೆ ಇದೆ. ಇದೇ ನಮ್ಮ ಈ ವಿಜಿಲಿಯನ್ ಬಿಸ್ನೆಸ್ ಪ್ಲಾನಿನ ಹೈಲೈಟ್. ವಿಜಿಲಿಯನ್ ಬಿಸ್ನೆಸ್ ಪ್ಲಾನ್ ನಲ್ಲಿ ಯಾರಾದ್ರೂ ಸರಿ ಜಾಸ್ತಿಯಾಗಿ ಸಂಪಾದನೆ ಮಾಡಬಹುದು. ಬಿಸ್ನೆಸ್ ಪ್ಲಾನ್ ಅನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಹೇಳಿದ ತರಾನೇ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ರೆ ನಿಮಗೆ ಜಯ ನಿಶ್ಚಯ. ಈಗ ನಾವು ಸೆಕೆಂಡ್ ಲೆವೆಲ್ ನ ಗ್ರೇಡ್ ನ ಬಗ್ಗೆ ತಿಳ್ಕೊಳ್ಳೋಣ. ಸೆಕೆಂಡ್ ಲೆವೆಲ್ ಟಾಪ್ ಅಪ್ ಅಮೌಂಟ್ 1000 ಟ್ರಾನ್. ಇದನ್ನು ಕೂಡ ನಾವು ಈಸಿಯಾಗಿ ಪಾರ್ಷಿಯಲ್ ಪೇಮೆಂಟ್ಸ್ ನ ಮೂಲಕ ಕಟ್ಬಹುದು. ಮೊದಲನೇ ಪಾರ್ಟ್ ನಲ್ಲಿ 300 ಟ್ರಾನ್, ಸೆಕೆಂಡ್ ಪಾರ್ಟ್ ನಲ್ಲಿ 325 ಟ್ರಾನ್, ಥರ್ಡ್ ಪಾರ್ಟ್ ನಲ್ಲಿ 375 ಟ್ರಾನ್. ಫಸ್ಟ್ ಲೆವೆಲ್ ನಲ್ಲಿ ನಾವು ಡೈರೆಕ್ಟ್ ಸೇಲ್ ನಿಂದ ಸಂಪಾದನೆ ಮಾಡುವಂತ ಇನ್ಕಮ್ 1050 ಟ್ರಾನ್. ಇದರಲ್ಲಿ 70% ನಮಗೆ ಸಿಕ್ಕುವಂತ ಇನ್ಕಮ್ ಅಂತ ಮಾತ್ರನೇ ನಾವು ಹೇಳ್ತಾ ಇದೀವಿ. ನಾವು ಈ ತರ ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋದು ನೋಡೋಣ. ಇದರಲ್ಲಿ ನಾವು ಕಮ್ಮಿಯಾಗಿ 300 ಟ್ರಾನ್ ಮಾತ್ರನೇ ಪೇ ಮಾಡಿ ಸೆಕೆಂಡ್ ಲೆವೆಲ್ ನಲ್ಲಿ ನಾವು ಅಪ್ಗ್ರೇಡ್ ಮಾಡ್ಕೋಬಹುದು. ಆಮೇಲೆ ಅಲ್ಲಿಂದ ನಾವು ಸೇಲ್ಸ್ ಮೂಲಕ ಒಳ್ಳೆ ಇನ್ಕಮ್ ಅನ್ನ ಪಡೆದು ಒಂದೊಂದು ಪಾರ್ಟ್ ನಲ್ಲಿ ನಾವು ಕಟ್ಕೊಂಡು ತುಂಬಾ ಸುಲಭವಾಗಿ ಎಲ್ಲರೂ ಅಪ್ಗ್ರೇಡ್ ಮಾಡ್ಕೊಳ್ಳುವಂತ ಅವಕಾಶ ನಮಗಿಲ್ಲಿ ಕೊಟ್ಟಿದ್ದಾರೆ. ನಾವು ಕೇವಲ ಇನ್ಕಮ್ ನಿಂದ ತುಂಬಾ ಕಮ್ಮಿಯಾಗಿ ಟಾಪ್ ಅಪ್ ಮಾಡಿದಕ್ಕೆ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಫಾಸ್ಟೆಸ್ಟ್ ವೇ ಆಫ್ ಗ್ರೋಯಿಂಗ್ ಅಂತ ಈ ಬಿಸ್ನೆಸ್ ಪ್ಲಾನ್ ಅನ್ನ ಹೇಳ್ತಾರೆ. ಸೆಕೆಂಡ್ ಲೆವೆಲ್ ನಲ್ಲಿ ನಮಗೆ ಸಿಗುವಂತ ಇನ್ಕಮ್ 1000 ಟ್ರಾನ್.
ನಾವು 3 ಡೈರೆಕ್ಟ್ ರೆಫರಲ್ಗೆ 70% ಇನ್ಕಮ್ ಅನ್ನು ಫಸ್ಟ್ ಲೆವೆಲ್ ಅಲ್ಲಿ ಕೊಟ್ಟದ್ದಕ್ಕೆ ಸೆಕೆಂಡ್ ಲೆವೆಲ್ ನಲ್ಲಿ ನಾವು ಡೂಪ್ಲಿಕೇಶನ್ ಆದ 9 ಸೇಲ್ಸ್ಗೆ 70% ಇನ್ಕಮ್ ಎಷ್ಟು ಕೊಟ್ಟೆವೆ ಅಂತ ನೋಡಿದ್ರೆ 6300 ಟ್ರಾನ್ ಅಂತ ನಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ಕೂಡ 9 ಸೇಲ್ಸ್ ನ ಪ್ರೊಜೆಕ್ಷನ್ ಮಾತ್ರನೇ ಮಾಡ್ತಾ ಇದ್ವಿ. ಫಸ್ಟ್ ಲೆವೆಲ್ ನಲ್ಲಿ ಸಪೋಸ್ ನೀವು ಜಾಸ್ತಿಯಾಗಿ ಡೈರೆಕ್ಟ್ ರೆಫರಲ್ ಸೇಲ್ಸ್ ಕೊಟ್ರು ಡೂಪ್ಲಿಕೇಶನ್ಸ್ ಕೂಡ ಜಾಸ್ತಿಯಾಗಿ ಇದ್ದದ್ದಕ್ಕೆ ಸೆಕೆಂಡ್ ಲೆವೆಲ್ ನಲ್ಲಿ ನಮ್ಮ ಇನ್ಕಮ್ 6300 ಟ್ರಾನ್ ಮಾತ್ರನೇ ಅಲ್ಲದೆ ಅದರಿಂದ ಜಾಸ್ತಿಯಾಗಿ ಸಂಪಾದನೆ ಮಾಡುವಂತ ಅವಕಾಶ ಕೂಡ ನಮಗೆ ಇಲ್ಲಿದೆ. ಅದು ಮಾತ್ರನೇ ಅಲ್ಲ, ಸೆಕೆಂಡ್ ಲೆವೆಲ್ಗೆ ನಾವು 70% ಕಮಿಷನ್ ಮಾತ್ರನೇ ಅಲ್ಲ, ಅದರಿಂದ ಜಾಸ್ತಿಯಾಗಿ ನಾವು ಟೋಟಲ್ ಇನ್ಕಮ್ ಸಂಪಾದನೆ ಮಾಡುವಂತ ಅವಕಾಶ ಕೂಡ ನಮಗಿಲ್ಲಿ ಇದೆ. ಅದು ಯಾವ ತರ ಅಂತ ನೋಡೋಣ. ಇಷ್ಟಕ್ಕೆ ಮುಂಚೆ ಹೇಳಿದ ತರಾನೇ 9 ಮೆಂಬರ್ಸಿನ 1000 ಟ್ರಾನ್ ಇಂದ ಇಂಟು 70% ಅಂತ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ 6300 ಟ್ರಾನ್ ನಮಗೆ ಸಿಗತ್ತೆ. ಅದರ ನಂತರ ಈ 27 ಮೆಂಬರ್ಸ್ ಕೂಡ ಅಪ್ಗ್ರೇಡ್ ಮಾಡಿದಾಗ ಅದರಿಂದ 10% ಕ್ಯಾಲ್ಕುಲೇಟ್ ಮಾಡಿದ್ರೆ 2700 ಟ್ರಾನ್ ನಮಗೆ ಸಿಗತ್ತೆ. ಅದರಿಂದ ನಮಗೆ ಪುನಃ 81 ಮೆಂಬರ್ಸ್ ಕೂಡ ಅವರು ಕೂಡ ನೆಕ್ಸ್ಟ್ ಲೆವೆಲ್ಗೆ ಅಂದ್ರೆ ಸೆಕೆಂಡ್ ಲೆವೆಲ್ಗೆ ಅಪ್ಗ್ರೇಡ್ ಮಾಡಿದಾಗ ಅದರಿಂದ 10% ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಆಗ ಪೂರ್ತಿಯಾಗಿ ನಮಗೆ ಸಿಕ್ಕೋದು 8100 ಟ್ರಾನ್. ಇದರ ನಂತರ 243 ಮೆಂಬರ್ಸ್ ಕೂಡ ಅವರು ಕೂಡ ಸೆಕೆಂಡ್ ಲೆವೆಲ್ಗೆ ಅಪ್ಗ್ರೇಡ್ ಮಾಡಿದಾಗ ಅದರಿಂದ 10% ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ 24300 ಟ್ರಾನ್ ಅನ್ನು ನಾವು ಟೋಟಲ್ ಆಗಿ ಸೆಕೆಂಡ್ ಲೆವೆಲ್ ನಲ್ಲಿ ಪಡೆಯಬಹುದು. ಈಗ ಪೂರ್ತಿ ಇನ್ಕಮ್ ನೋಡಿದ್ರೆ 41400 ಟ್ರಾನ್. ಈ ಸೆಕೆಂಡ್ ಲೆವೆಲ್ ನಲ್ಲಿ ನಾವು ಎಷ್ಟೊಂದು ಸಂಪಾದನೆ ಮಾಡಿದೀವಿ ಅಂತ ನೋಡ್ತಾ ಇದ್ರಿ ಅಲ್ವಾ. ಇದರ ನಂತರ ನಾವು ನೋಡುವಂತದ್ದು ಥರ್ಡ್ ಲೆವೆಲ್. ಈ ಥರ್ಡ್ ಲೆವೆಲ್ ನ ಟಾಪ್ ಅಪ್ ಗೆ ನಮಗೆ ಬೇಕಾದದ್ದು 5000 ಟ್ರಾನ್. ಇದನ್ನು ಕೂಡ ನಾವು 4 ಪಾರ್ಟಿನಾಗಿ ವಿಭಜಿಸಿ ತುಂಬಾ ಈಸಿಯಾಗಿ ನಾವು ಅಪ್ಗ್ರೇಡ್ ಮಾಡ್ಕೋಬಹುದು. ಇದರಲ್ಲಿ ಥರ್ಡ್ ಲೆವೆಲ್ ನಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ 750 ಟ್ರಾನ್ ಕಟ್ಟಿದ್ರೇನೆ ಸಾಕು. ಸೆಕೆಂಡ್ ಪಾರ್ಟ್ ನಲ್ಲಿ 1000 ಟ್ರಾನ್, ಥರ್ಡ್ ಪಾರ್ಟ್ ನಲ್ಲಿ 1500 ಟ್ರಾನ್, ಫೋರ್ತ್ ಪಾರ್ಟ್ ನಲ್ಲಿ 1750 ಟ್ರಾನ್. ಈ ಥರ್ಡ್ ಲೆವೆಲ್ ನಲ್ಲಿ ನಮಗೆ ಸಿಗುವಂತ ಇನ್ಕಮ್ ಎಷ್ಟಂತ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಫಸ್ಟ್ ಲೆವೆಲ್ ನಲ್ಲಿ ನಮಗೆ 3 ಮೆಂಬರ್ಸ್ಗೆ 70% ಗೆ ನಮಗೆ ಸಂಪಾದನೆ ಸಿಕ್ಕಿದೆ. ಸೆಕೆಂಡ್ ಲೆವೆಲ್ ನಲ್ಲಿ 9 ಮೆಂಬರ್ಸ್ಗೆ ಕಮಿಷನ್ ನಮಗೆ ಸಿಕ್ಕಿದೆ. ಈಗ ಥರ್ಡ್ ಲೆವೆಲ್ ನಲ್ಲಿ 27 ಮೆಂಬರ್ಸಿನ 70% ಅನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ 94500 ಟ್ರಾನ್ ನಮಗೆ ಸಿಗತ್ತೆ. ಇದರಿಂದ ಜಾಸ್ತಿಯಾಗಿ ನಾವು ಥರ್ಡ್ ಲೆವೆಲ್ ನಲ್ಲಿ ಕೂಡ ಸಂಪಾದನೆ ಮಾಡಬಹುದು. ಅದು ಹೇಗಂತ ಈಗ ನೋಡೋಣ. ಇಷ್ಟಕ್ಕೆ ಮುಂಚೆ ನಾನು ಹೇಳಿದ ತರ 27 ಮೆಂಬರ್ಸಿನ 70% ಕ್ಯಾಲ್ಕುಲೇಟ್ ಮಾಡಿದ್ರೆ 94500 ಟ್ರಾನ್ಸ್ ನಮಗೆ ಸಿಕ್ಕೋದು ಮಾತ್ರನೇ ಅಲ್ಲದೆ ಅದರ ಮತ್ತೆ 81 ಮೆಂಬರ್ಸ್ ಕೂಡ ಅಪ್ಗ್ರೇಡ್ ಮಾಡಿದಾಗ ಅದರಿಂದ 10% ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಸಿಗುವಂತ ಇನ್ಕಮ್ 40500 ಟ್ರಾನ್. ಅದರ ನಂತರ ಈಗ ನಾವು ನೋಡೋದು 243 ಮೆಂಬರ್ಸ್ ಕೂಡ ನಮ್ ತಾರನೇ ಥರ್ಡ್ ಲೆವೆಲ್ಗೆ ಅಪ್ಗ್ರೇಡ್ ಮಾಡಿದಾಗ ಅದರಿಂದ 10% ಅನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ 1,21,500 ಟ್ರಾನ್ ನಮಗೆ ಸಿಗತ್ತೆ. ಆಮೇಲೆ 729 ಮೆಂಬರ್ಸ್ ಕೂಡ ಥರ್ಡ್ ಲೆವೆಲ್ಗೆ ಈ ತರಾನೇ ಅಪ್ಗ್ರೇಡ್ ಮಾಡಿದಾಗ ಅದರಿಂದ 10% ಕ್ಯಾಲ್ಕುಲೇಟ್ ಮಾಡಿದಾಗ 3,64,500 ಟ್ರಾನ್ ಸಿಗುವಂತ ಅದ್ಭುತ ಅವಕಾಶ ನಮಗಿಲ್ಲಿದೆ. ಥರ್ಡ್ ಲೆವೆಲ್ ನಲ್ಲಿ ಟೋಟಲ್ ಆಗಿ ನಮಗೆ ಎಷ್ಟು ಸಿಕ್ಕಿದೆ ಅಂತ ನೋಡಿದ್ರೆ 6,21,000 ಟ್ರಾನ್ ಸಿಗುವಂತ ಅದ್ಭುತವಾದ ಅವಕಾಶ ನಮಗಿಲ್ಲಿದೆ. ಫೋರ್ತ್ ಲೆವೆಲ್ ನ ಟಾಪ್ ಅಪ್ ಅಮೌಂಟ್ 40,000 ಟ್ರಾನ್. ಇದನ್ನು ಕೂಡ ತುಂಬಾ ಸುಲಭವಾಗಿ 5 ಈಸಿ ಪಾರ್ಷಿಯಲ್ ಪೇಮೆಂಟ್ಸ್ ಮೂಲಕ ನಾವು ಕಟ್ಟಿ ಅಪ್ಗ್ರೇಡ್ ಅನ್ನ ಮಾಡ್ಕೋಬಹುದು. ಫಸ್ಟ್ ಪಾರ್ಟ್ ನಲ್ಲಿ 2500 ಟ್ರಾನ್ ಮಾತ್ರನೇ, ಸೆಕೆಂಡ್ ಪಾರ್ಟ್ ನಲ್ಲಿ 5000 ಟ್ರಾನ್, ಥರ್ಡ್ ಪಾರ್ಟ್ ನಲ್ಲಿ 7500 ಟ್ರಾನ್, ಫೋರ್ತ್ ಪಾರ್ಟ್ ನಲ್ಲಿ 10,000 ಟ್ರಾನ್, ಫಿಫ್ತ್ ಪಾರ್ಟ್ ನಲ್ಲಿ 15,000 ಟ್ರಾನ್. ಈ ಫೋರ್ತ್ ಲೆವೆಲ್ ನಲ್ಲಿ ನಮಗೆ ಸಿಗುವಂತ ಇನ್ಕಮ್ ಎಷ್ಟಂತ ನೋಡೋಣ. ಇಷ್ಟಕ್ಕೆ ಮುಂಚೆನೆ ನಾವು 3, 9, 27 ಅನ್ನೋ 3 ಲೆವೆಲ್ಸಿನ ಇನ್ಕಮ್ ಅನ್ನ ಪಡೆದಿದ್ವಿ. ಆದ್ರಿಂದ ಫೋರ್ತ್ ಲೆವೆಲ್ ನಲ್ಲಿ 81 ಮೆಂಬರ್ಸಿನಿಂದ ಅಪ್ಗ್ರೇಡ್ ಮಾಡಿಸಿ ಅದರಿಂದ 70% ಅನ್ನು ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ನಮಗೆ ಸಿಗುವಂತ ಟೋಟಲ್ ಇನ್ಕಮ್ ಎಷ್ಟಂತ ನೋಡಿದ್ರೆ 22,68,000 ಟ್ರಾನ್. ಅಷ್ಟೇ ಅಲ್ಲದೆ ನಮ್ ಟೋಟಲ್ ಇನ್ಕಮ್ ಫೋರ್ತ್ ಲೆವೆಲ್ ನಲ್ಲಿ ಎಷ್ಟಂತ ಈಗ ನೋಡೋಣ. ಇಷ್ಟಕ್ಕೆ ಮುಂಚೆ ಹೇಳಿದ ತರಾನೇ 81 ಮೆಂಬರ್ಸ್ ಇಂದ ಶುರು ಮಾಡಿ ಅವರು ಕೂಡ ಅಪ್ಗ್ರೇಡ್ ಮಾಡಿದ ನಂತರ 70% ಅನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ 22,68,000 ಟ್ರಾನ್ ನಮಗೆ ಸಿಗತ್ತೆ. ಆಮೇಲೆ 243 ಮೆಂಬರ್ಸ್ ಕೂಡ ಫೋರ್ತ್ ಲೆವೆಲ್ಗೆ ನಮ್ ತರಾನೇ ಅಪ್ಗ್ರೇಡ್ ಮಾಡಿದಾಗ ಅದರಿಂದ 10% ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 9,72,000 ಟ್ರಾನ್ ನಮಗೆ ಸಿಕ್ಕುವ ಅವಕಾಶವಿದೆ. ಆಮೇಲೆ ಬರುವವರು 729 ಮೆಂಬರ್ಸ್ ಕೂಡ ಅಪ್ಗ್ರೇಡ್ ಮಾಡಿದಾಗ ಅದರಿಂದ 10% ಕ್ಯಾಲ್ಕುಲೇಟ್ ಮಾಡಿದ್ರೆ 29,16,000 ಟ್ರಾನ್ ನಮಗೆ ಸಿಗತ್ತೆ. ಆಮೇಲೆ 2,187 ಮೆಂಬರ್ಸ್ ಕೂಡ ಈ ತರಾನೇ ಅಪ್ಗ್ರೇಡ್ ಮಾಡಿದಾಗ ಅದರಿಂದ 10% ಕ್ಯಾಲ್ಕುಲೇಟ್ ಮಾಡಿದಾಗ ಟೋಟಲ್ ಆಗಿ ನಮಗೆ ಸಿಕ್ಕೋದು 87,48,000 ಟ್ರಾನ್. ಈಗ ನಾವು ಫೋರ್ತ್ ಲೆವೆಲ್ ನಲ್ಲಿ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ನಮಗೆ ಫೋರ್ತ್ ಲೆವೆಲ್ ನಲ್ಲಿ ಸಿಗುವಂತ ಟೋಟಲ್ ಇನ್ಕಮ್ 1,49,04,000 ಟ್ರಾನ್. ಈ ಸೈಕಲ್ 1 ನಿಂದ ನಾವು ಪೂರ್ತಿಯಾಗಿ ಎಷ್ಟು ಟ್ರಾನ್ ಸಂಪಾದನೆ ಮಾಡಿದಿವೆ ಅನ್ನೋದು ಈ ಬಾಕ್ಸ್ ಸಿಸ್ಟಮ್ ನ ಮೂಲಕ ನಾವೀಗ ನೋಡೋಣ.
ಕೇವಲ 4 ಲೆವೆಲ್ಸ್ ನಲ್ಲಿ ಒಂದು ಚಿಕ್ಕ ಟೀಮ್ ಮೂಲಕ ಈಸಿ ಪಾರ್ಷಿಯಲ್ ಪೇಮೆಂಟ್ ಸಿಸ್ಟಮ್ ನ ಮೂಲಕ ಜಾಸ್ತಿಯಾಗಿ ಇನ್ಕಮ್ ಸಂಪಾದನೆ ಮಾಡೋದೇ ಈ ನಮ್ಮ ವಿ ಜಿಲಿಯನ್ ಸಕ್ಸಸ್ ಬಿಸಿನೆಸ್ ಪ್ಲಾನಿನ ಉದ್ದೇಶ. ಫಸ್ಟ್ ಲೆವೆಲ್ ನಲ್ಲಿ 500 ಟ್ರಾನ್ಸ್. ಈ 500 ಟ್ರಾನ್ಸ್ 3 ಮೆಂಬರ್ಸ್ ಅವ್ರು ಕೂಡ ರಿಜಿಸ್ಟರ್ ಮಾಡಿದಾಗ ಅದರಿಂದ 70% ಕ್ಯಾಲ್ಕುಲೇಟ್ ಮಾಡಿದ್ರೆ 1050 ಟ್ರಾನ್ ನಮಗೆ ಸಿಗತ್ತೆ. ಈ 3 ಮೆಂಬರ್ಸ್ ಅವ್ರು ಕೂಡ ಮೂರು ಸೇಲ್ಸ್ ಅನ್ನ ಕೊಟ್ಟಾಗ 9 ಮೆಂಬರ್ಸ್ ನಮ್ ಕೆಳಗೆ ಬಂದ್ಬಿಡ್ತಾರೆ. ಅವ್ರು ಕೂಡ 500 ಟ್ರಾನ್ ಕೊಟ್ಟು ಅಪ್ಗ್ರೇಡ್ ಮಾಡಿದಾಗ ಅದರಿಂದ 10% ಕ್ಯಾಲ್ಕುಲೇಟ್ ಮಾಡಿ ನಮಗೆ ಸಿಗುವಂತ ಇನ್ಕಮ್ 450 ಟ್ರಾನ್. ಈ 9 ಮೆಂಬರ್ಸ್ ಕೂಡ ಮೂರು ಸೇಲ್ಸ್ ಕೊಟ್ಟಾಗ 27 ಮೆಂಬರ್ಸ್ ನಮ್ ಕೆಳಗೆ ಬಂದ್ಬಿಡ್ತಾರೆ. ಅದರಿಂದ 500 ಟ್ರಾನ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಗ 10% ನಮಗೆ ಸಿಗುವಂತ ಇನ್ಕಮ್ 1350 ಟ್ರಾನ್. ಇದರಿಂದ 27 ಮೆಂಬರ್ಸ್ ಕೂಡ ಮೂರು ಸೇಲ್ಸ್ ಅನ್ನು ಕೊಟ್ಟಾಗ 81 ಮೆಂಬರ್ಸ್ ನಮ್ ಕೆಳಗೆ ಬಂದ್ಬಿಡ್ತಾರೆ. ಅದರಿಂದ ನಮಗೆ 10% ಕ್ಯಾಲ್ಕುಲೇಟ್ ಮಾಡಿದ್ರೆ ಆಗ ನಮಗೆ ಸಿಗುವಂತ ಇನ್ಕಮ್ 4050 ಟ್ರಾನ್. ಈಗ ಫಸ್ಟ್ ಲೆವೆಲ್ ನಲ್ಲಿ ನಮಗೆ ಪೂರ್ತಿಯಾಗಿ ಸಿಗುವಂತ ಇನ್ಕಮ್ 6900 ಟ್ರಾನ್. ಇದರಿಂದ ಸೆಕೆಂಡ್ ಲೆವೆಲ್ಗೆ ಬೇಕಾದಂತ ಟಾಪ್ ಅಪ್ ಅಮೌಂಟ್ ಅನ್ನ ನಾವು ತಗೋತೀವಿ. ಅದು ಕೇವಲ 1000 ಟ್ರಾನ್ ಮಾತ್ರನೇ. ಈ 1000 ಟ್ರಾನ್ ಅನ್ನ ನಾವು ಮೈನಸ್ ಮಾಡಿ ನೋಡಿದಾಗ ಫಸ್ಟ್ ಲೆವೆಲ್ ನಲ್ಲಿ ನಮಗೆ ಸಿಗುವಂತ ಟೋಟಲ್ ಪ್ರಾಫಿಟ್ 5900 ಟ್ರಾನ್. ಈಗ ಸೆಕೆಂಡ್ ಲೆವೆಲ್ ನ ಬಗ್ಗೆ ನೋಡೋಣ. ಸೆಕೆಂಡ್ ಲೆವೆಲ್ ನಲ್ಲಿ ನಮಗೆ ಬೇಕಾದಂತ ಟಾಪ್ ಅಪ್ ಅಮೌಂಟ್ 1000 ಟ್ರಾನ್. ಇದರಲ್ಲಿ ನಾವು 9 ಮೆಂಬರ್ಸಿನ ಕಮಿಷನ್ ಇಂದ ತಗೊಂಡಿದ್ವಿ. ಈಗ ನಾವು ಈ 9 ಮೆಂಬರ್ಸ್ ಇಂಟು 1000 ಟ್ರಾನ್ ಇಂಟು 70% ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಆಗ ನಮಗೆ ಸಿಗುವಂತ ಇನ್ಕಮ್ 6300 ಟ್ರಾನ್. ಈ 9 ಮೆಂಬರ್ಸ್ ಮತ್ತು ಅವ್ರ ಕೆಳಗೆ ಇರುವಂತ 27 ಮೆಂಬರ್ಸ್ ಕೂಡ ಸೆಕೆಂಡ್ ಲೆವೆಲ್ಗೆ ಅಪ್ಗ್ರೇಡ್ ಆದಾಗ ಅದರಿಂದ 10% ಅನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಸಿಗುವಂತ ಇನ್ಕಮ್ 2700 ಟ್ರಾನ್. ಇದರಿಂದ ನಾವು ನೆಕ್ಸ್ಟ್ ಲೆವೆಲ್ ನಲ್ಲಿ ಇರುವಂತ 81 ಮೆಂಬರ್ಸ್ ಕೂಡ ಸೆಕೆಂಡ್ ಲೆವೆಲ್ಗೆ ಅಪ್ಗ್ರೇಡ್ ಮಾಡಿದಾಗ ಅದರಿಂದ 10% ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಸಿಗುವಂತ ಇನ್ಕಮ್ 8100 ಟ್ರಾನ್. ಆಮೇಲೆ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಇರುವಂತದ್ದು 243 ಮೆಂಬರ್ಸ್. ಅವರು ಕೂಡ ಸೆಕೆಂಡ್ ಲೆವೆಲ್ಗೆ ಅಪ್ಗ್ರೇಡ್ ಆದಾಗ ಅದರಿಂದ 10% ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಸಿಗುವಂತ ಇನ್ಕಮ್ 24300 ಟ್ರಾನ್. ಅದರಿಂದ ನಮಗೆ ಟೋಟಲ್ ಆಗಿ ಸೆಕೆಂಡ್ ಲೆವೆಲ್ ನಲ್ಲಿ ಸಿಗುವಂತ ಇನ್ಕಮ್ ಎಷ್ಟಂತ ನೋಡಿದ್ರೆ 41400 ಟ್ರಾನ್. ಥರ್ಡ್ ಲೆವೆಲ್ಗೆ ಟಾಪ್ ಅಪ್ ಅಮೌಂಟ್ ಅನ್ನು ನಾವು ಇದರಿಂದನೇ ತಗೋತೀವಿ. ಆ ಟಾಪ್ ಅಪ್ ಅಮೌಂಟ್ ಎಷ್ಟಂತ ನೋಡಿದ್ರೆ 5000 ಟ್ರಾನ್. ಈ 5000 ಟ್ರಾನ್ ಅನ್ನು ಮೈನಸ್ ಮಾಡಿ ನೋಡಿದ್ರೆ ಸೆಕೆಂಡ್ ಲೆವೆಲ್ ನಲ್ಲಿ ನಮಗೆ ಸಿಗುವಂತ ಟೋಟಲ್ ಪ್ರಾಫಿಟ್ 36400 ಟ್ರಾನ್. ಈಗ ಥರ್ಡ್ ಲೆವೆಲ್ಗೆ ಬೇಕಾದ ಟಾಪ್ ಅಪ್ ಅಮೌಂಟ್ 5000 ಟ್ರಾನ್. ಈಗ ನಾವು 27 ಮೆಂಬರ್ಸಿನ 70% ಪ್ರಾಫಿಟ್ ಅನ್ನ ಪಡಿತೀವಿ. ಇದರನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ನಮಗೆ ಸಿಗುವಂತ ಪ್ರಾಫಿಟ್ ಎಷ್ಟಂತ ಹೇಳಿದ್ರೆ 94500 ಟ್ರಾನ್. ಆಮೇಲೆ 81 ಮೆಂಬರ್ಸ್ ಕೂಡ ಥರ್ಡ್ ಲೆವೆಲ್ಗೆ ಅಪ್ಗ್ರೇಡ್ ಆದಾಗ ಅದರಿಂದ 10% ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಸಿಗುವಂತ ಇನ್ಕಮ್ 40500 ಟ್ರಾನ್. ಆಮೇಲೆ 243 ಮೆಂಬರ್ಸ್ ಕೂಡ ಥರ್ಡ್ ಲೆವೆಲ್ಗೆ ಅಪ್ಗ್ರೇಡ್ ಆದಾಗ ಅದರಿಂದ 10% ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಸಿಗುವಂತ ಟೋಟಲ್ ಇನ್ಕಮ್ 1,21,500 ಟ್ರಾನ್. ಆಮೇಲೆ 729 ಮೆಂಬರ್ಸ್ ಕೂಡ ಥರ್ಡ್ ಲೆವೆಲ್ಗೆ ಅಪ್ಗ್ರೇಡ್ ಆದಾಗ 10% ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ನಮಗೆ ಸಿಗುವಂತ ಇನ್ಕಮ್ 3,64,500 ಟ್ರಾನ್. ಈ ವಿಧದಲ್ಲಿ ಥರ್ಡ್ ಲೆವೆಲ್ ನಲ್ಲಿ ನಮಗೆ ಟೋಟಲ್ ಆಗಿ ಸಿಗುವಂತ ಇನ್ಕಮ್ 6,21,000 ಟ್ರಾನ್. ಇದರಿಂದನೇ ನಾವು ಫೋರ್ತ್ ಲೆವೆಲ್ಗಾಗಿ ಟಾಪ್ ಅಪ್ ಅಮೌಂಟ್ ಅನ್ನ ತಗೋತೀವಿ. ಅದು ಎಷ್ಟಂದ್ರೆ 40,000 ಟ್ರಾನ್. ನಮಗೆ ಸಿಗುವಂತ ಪ್ರಾಫಿಟ್ ನಲ್ಲಿ ಥರ್ಡ್ ಲೆವೆಲ್ ನಲ್ಲಿ 5,81,000 ಟ್ರಾನ್ ನಮಗೆ ಸಿಗತ್ತೆ. ಆಮೇಲೆ ಫೋರ್ತ್ ಲೆವೆಲ್ ನಲ್ಲಿ ಬೇಕಾದಂತ ಟಾಪ್ ಅಪ್ ಅಮೌಂಟ್ ಎಷ್ಟಂತ ನೋಡಿದ್ರೆ 40,000 ಟ್ರಾನ್. ಈ 40,000 ಟ್ರಾನ್ಗೆ ನಾವು ಅಪ್ಗ್ರೇಡ್ ಆದಾಗ ಅದರ ಮೂಲಕ ನಮಗೆ ಸಿಗುವಂತ 70% ಕಮಿಷನ್ 81 ಮೆಂಬರ್ಸ್ ನಿಂದನೇ ನಮಗೆ ಸಿಗತ್ತೆ. ಅದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ 22,68,000 ಟ್ರಾನ್ ನಮಗೆ ಸಿಗತ್ತೆ. ಅದರ ನಂತರ 243 ಮೆಂಬರ್ಸ್ ಕೂಡ ಫೋರ್ತ್ ಲೆವೆಲ್ಗೆ ಅಪ್ಗ್ರೇಡ್ ಆದಾಗ ಅದರಿಂದ 10% ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಸಿಗುವಂತ ಟೋಟಲ್ ಇನ್ಕಮ್ 9,72,000 ಟ್ರಾನ್. ಅದರ ನಂತರ 729 ಮೆಂಬರ್ಸ್ ಕೂಡ ಅಪ್ಗ್ರೇಡ್ ಆದಾಗ ಅದರಿಂದ 10% ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಸಿಗುವಂತ ಟೋಟಲ್ ಇನ್ಕಮ್ 29,16,000 ಟ್ರಾನ್. ಅದರ ನಂತರ 2,187 ಮೆಂಬರ್ಸ್ ಕೂಡ ಫೋರ್ತ್ ಲೆವೆಲ್ಗೆ ಅಪ್ಗ್ರೇಡ್ ಆದಾಗ ಅದರಿಂದ 10% ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಸಿಗುವಂತ ಇನ್ಕಮ್ 87,48,000 ಟ್ರಾನ್. ಆಮೇಲೆ ಫೋರ್ತ್ ಲೆವೆಲ್ ನಲ್ಲಿ ನಮಗೆ ಸಿಗುವಂತ ಟೋಟಲ್ ಇನ್ಕಮ್ ಎಷ್ಟಂತ ನೋಡಿದ್ರೆ 1,49,04,000 ಟ್ರಾನ್ ಸಿಗುವಂತ ಅದ್ಭುತ ಅವಕಾಶ ನಮಗಿಲ್ಲಿದೆ. ಇದರಿಂದ ನಾವು ಫಿಫ್ತ್ ಲೆವೆಲ್ಗೆ ಟಾಪ್ ಅಪ್ ಅಮೌಂಟ್ ಅನ್ನ ತಗೋತೀವಿ. ದಟ್ ಈಸ್ 1,00,000 ಟ್ರಾನ್. ಈ 1,00,000 ಟ್ರಾನ್ ಅನ್ನ ನಾವು ಮೈನಸ್ ಮಾಡಿ ನೋಡಿದ್ರೆ ಆಗ ಫೋರ್ತ್ ಲೆವೆಲ್ ನಲ್ಲಿ ನಮಗೆ ಸಿಗುವಂತ ಟೋಟಲ್ ಅಮೌಂಟ್ ಪ್ರಾಫಿಟ್ 1,48,04,000 ಟ್ರಾನ್ಸ್. ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ.
ಈ ಅಮೌಂಟ್ ಅನ್ನ ನಾವು ಇಂಡಿಯನ್ ರುಪೀಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ನಮಗೆ ಸಿಗುವಂತ 4th ಲೆವೆಲ್ ನಲ್ಲಿ ಟೋಟಲ್ ಇನ್ಕಮ್ ಎಷ್ಟು ಗೊತ್ತಾ? 3.5 crores. ಚೆನ್ನಾಗಿ ಯೋಚನೆ ಮಾಡಿ ನೋಡಿ, ನಾವು ಫಸ್ಟ್ ಲೆವೆಲ್ ನಲ್ಲಿ ಸೈಕಲ್ 1 ನಲ್ಲಿ ಆಕ್ಟಿವ್ ಪ್ಲಾನ್ ನಲ್ಲಿ 4 ಲೆವೆಲ್ಸ್ ನಮಗೆ ಸಿಕ್ಕಿದೆ. ಈ 4 ಲೆವೆಲ್ಸ್ ನಲ್ಲಿ ನಮಗೆ ಸಿಗುವಂತ ಇನ್ಕಮ್, ಸಿಗ್ತಾ ಇರುವಂತ ಇನ್ಕಮ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಇಷ್ಟರವರೆಗೆ ಯಾವ ನಿರ್ವಹಣೆ ಕೂಡ ಕೊಡದಂತ ಒಂದು ಅತಿ ದೊಡ್ಡ ಇನ್ಕಮ್ ಅನ್ನು ನಮಗೆ ಜನರೇಟ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ವಿ ಜಿಲಿಯನ್. ಅಷ್ಟೇ ಅಲ್ಲದೆ ಫಸ್ಟ್ ಲೆವೆಲ್ ನಲ್ಲಿ ಟೀಮ್ ಸೆಟ್ ಮಾಡಿದಾಗ ಆಮೇಲೆ ಲೆವೆಲ್ಸ್ಗೆ ನಾವು ಎಷ್ಟು ಸಂಪಾದನೆ ಮಾಡಿ ಆಮೇಲಿನ ಲೆವೆಲ್ಸ್ಗೆ ಅಪ್ಗ್ರೇಡ್ ಆಗ್ತಾ ಹೋದಾಗ ಆಮೇಲೆ ಲಾಸ್ಟ್ ಲೆವೆಲ್ಗೆ ನಾವು ಅಪ್ಗ್ರೇಡ್ ಆದ್ರೂ ಕೂಡ ನಮಗೆ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, 4th ಲೆವೆಲ್ ಅಂತ ನಮಗೆ ನಿಲ್ಲದೆ ಎಲ್ಲಾ ಲೆವೆಲ್ಸ್ ನಲ್ಲೂ ಇನ್ಕಮ್ ಬರ್ತಾನೆ ಇದೆ. ಇದೇ ವಿ ಜಿಲಿಯನ್ ನ ಒಂದು ದೊಡ್ಡ ಹೈಲೈಟ್. ಈ ತರದ ಅವಕಾಶ ನಮಗೆ ಸಿಗೋದ್ರಿಂದ ಪ್ರತಿದಿನ ನಾವು ಟ್ರಾನ್ಸ್ ಅನ್ನ ಸಂಪಾದಿಸುವಂತ ಒಂದು ಅದ್ಭುತವಾದ ಅವಕಾಶವನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಈ ಫಸ್ಟ್ ಲೆವೆಲ್ ನಲ್ಲೇ ನಾವು ಸರಿಯಾದ ಲೆವೆಲ್ ನಲ್ಲಿ ಎಲ್ಲರೂ ಸೈಕಲ್ 1 ನಲ್ಲೇ ಸರಿಯಾದ ವಿಧವಾಗಿ ಪ್ಲಾನ್ ಮಾಡಿ ಒಳ್ಳೆ ಟೀಮ್ ಅನ್ನ ಸೆಟ್ ಮಾಡಿ ಅದರ ಮೂಲಕ ಒಂದೊಂದು ಲೆವೆಲ್ಗೆ ಅಪ್ಗ್ರೇಡ್ ಆಗ್ತಾ ಹೋದಾಗ ಲಿಮಿಟೇ ಇಲ್ಲದೆ ನಮಗೆ ಎಲ್ಲಾ ಲೆವೆಲ್ಸ್ ನಲ್ಲಿ ಪ್ರತಿದಿನ ಇನ್ಕಮ್ ಸಂಪಾದನೆ ಮಾಡುವಂತ ಒಂದು ಅದ್ಭುತ ಅವಕಾಶವನ್ನು ನಮಗೆ ಕೊಟ್ಟಿದ್ದಾರೆ. ಇದು ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಈ ಪ್ಲಾನಿನ ಆಶ್ಚರ್ಯಕರವಾದ ಸುಮಾರು ವಿಷಯಗಳು ನಿಮಗೆ ಗೊತ್ತಾಗಿ ಬರುತ್ತೆ. ಅದರಿಂದ ನೀವು ನಡೀತಾ ಇರುವಂತ ಮೀಟಿಂಗ್ಸ್ಗೆಲ್ಲ ಹಾಜರಾಗ್ತಾ ಇರಿ, ಝೂಮ್ ಮೀಟಿಂಗ್ ಅನ್ನ ಅಟೆಂಡ್ ಮಾಡ್ತಾ ಇರಿ. ನಿಮ್ ಟೀಮ್ ಮೆಂಬರ್ಸ್ ನ ಜೊತೆ ನಿಮ್ ಗೆಸ್ಟ್ ಅನ್ನು ನೀವು ಭೇಟಿ ಆಗ್ತಾ ಇದ್ರೆ ಖಚಿತವಾಗಿ ನಿಮಗೆ ಈ ಬಿಸ್ನೆಸ್ಸಿನ ಅತಿ ದೊಡ್ಡ ಆಶ್ಚರ್ಯಕರವಾದ ವಿಷಯಗಳೆಲ್ಲ ನಿಮಗೆ ಗೊತ್ತಾಗಿ ಬರುತ್ತೆ. ಯಾಕಂದ್ರೆ ನಾವೆಲ್ಲೇ ಕ್ಯಾಲ್ಕುಲೇಷನ್ಗಾಗಿ 3 ಮ್ಯಾಟ್ರಿಕ್ಸ್ ಅಂದ್ರೆ 3 ಸೇಲ್ಸ್ ಆಗಿ ಪ್ರೊಜೆಕ್ಷನ್ ಮಾಡಿಟ್ಟಿದ್ವಿ. ಆದ್ರೆ ನೀವಿದನ್ನು ಡೈರೆಕ್ಟ್ ರೆಫರಲ್ ಎಷ್ಟು ಕೊಟ್ರು ಸರಿ, ನಿಮ್ ಟೀಮ್ ಮೆಂಬರ್ಸ್ ಎಷ್ಟೊಂದು ಅಪ್ಗ್ರೇಷನ್ ಕೊಟ್ಕೊಂಡು ಹೋದ್ರೂ ಸರಿ, ಜಾಸ್ತಿಯಾಗಿ ಸೈಕಲ್ ನಂಬರ್ 1 ಅಲ್ಲೇ ಈ 4 ಲೆವೆಲ್ಸ್ ಮೂಲಕ 3.5 crores ಮಾತ್ರನೇ ಅಲ್ಲ, ಅದರಿಂದ ಜಾಸ್ತಿಯಾಗಿ ಸಂಪಾದನೆ ಮಾಡುವ ಅವಕಾಶ ನಮಗಿದೆ. ನಾವು ಈ ಸೈಕಲ್ 1 ಇಂದ ಎಷ್ಟು ಟ್ರಾನ್ ಸಂಪಾದನೆ ಮಾಡಿದ್ವಿ ಅನ್ನೋ ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ರೆ ನಮಗೆ ಅಪ್ರಾಕ್ಸಿಮೇಟ್ಲಿ 9 ಡೈರೆಕ್ಟ್ ಸೇಲ್ಸ್ ಕೊಟ್ಟಿದ್ರೆ 1 ನಿಮಿಷ ಯೋಚನೆ ಮಾಡಿ ನೋಡಿ, ಇದು 3 ಪಾಲು ಜಾಸ್ತಿ ಇನ್ಕಮ್. ಸಪೋಸ್ ನೀವು ಒಂದೇ ಒಂದು ಡೈರೆಕ್ಟ್ ಸೇಲ್ ನ ಜೊತೆ ಬಿಸ್ನೆಸ್ ಶುರು ಮಾಡಿದ್ರು ಸರಿ, ಅದರ ಮೂಲಕ ನಿಮಗೆ 1 crore ಸಂಪಾದನೆ ಮಾಡುವಂತ ಅವಕಾಶ ಸೈಕಲ್ 1 ನಲ್ಲೇ ಇದೆ. ಸಪೋಸ್ ನಾವು 10 ಪಾಲು ಜಾಸ್ತಿಯಾಗಿ ಡೈರೆಕ್ಟ್ ರೆಫರಲ್ ಸೇಲ್ಸ್ ಕೊಟ್ಟಿದ್ರೆ ಇದೇ ತರ ನೀವು 10 ಪಾಲ್ನ ಇನ್ಕಮ್ ಅನ್ನ ಸಂಪಾದನೆ ಮಾಡುವಂತ ಅತಿ ದೊಡ್ಡ ಅವಕಾಶ ನಮಗೆ ಸೈಕಲ್ 1 ನಲ್ಲೇ ಇದೆ. ಅಷ್ಟೊಂದು ನೀವು ಬಿಸ್ನೆಸ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅಷ್ಟೊಂದು ಸಂಪಾದನೆ ಮಾಡುವಂತ ಅವಕಾಶವನ್ನು ವಿ ಜಿಲಿಯನ್ ಅವರು ಕೊಟ್ಟಿದ್ದಾರಂತ ನಿಮಗೆ ಗೊತ್ತಾಗತ್ತೆ. ಈಗ ನೀವು ನೋಡೋದು ಸೈಕಲ್ 2, ಇದನ್ನೇ ಪ್ಯಾಸಿವ್ ಇನ್ಕಮ್ ಅಂತ ಕೂಡ ಹೇಳ್ತಾರೆ. ಈಗ ನಾವು ಪ್ಯಾಸಿವ್ 1 ಅನ್ನ ನೋಡೋಣ. ಈ ಪ್ಯಾಸಿವ್ 1 ನಲ್ಲಿ ನಮಗೆ ಪುನಃ 4 ಲೆವೆಲ್ಸ್ ಇರುತ್ತೆ. 5th ಲೆವೆಲ್, 6th ಲೆವೆಲ್, 7th ಲೆವೆಲ್, 8th ಲೆವೆಲ್ ಅಂತ 4 ಲೆವೆಲ್ಸ್ ಇರುತ್ತೆ. 5th ಲೆವೆಲ್ಗಾಗಿ ನಮಗೆ ಬೇಕಾದಂತ ಟಾಪ್ ಅಪ್ ಅಮೌಂಟ್ 1 lakh ಟ್ರಾನ್. 6th ಲೆವೆಲ್ಗಾಗಿ ಟಾಪ್ ಅಪ್ ಅಮೌಂಟ್ 1,50,000 ಟ್ರಾನ್. 7th ಲೆವೆಲ್ಗಾಗಿ ನಮಗೆ ಬೇಕಾದದ್ದು 3 lakh ಟ್ರಾನ್. 8th ಲೆವೆಲ್ಗೆ ನಮಗೆ ಬೇಕಾದದ್ದು 6 lakh ಟ್ರಾನ್. ಮೊದಲು ನಾವು 5th ಲೆವೆಲ್ ನ ಅಪ್ಗ್ರೇಡ್ ನ ಬಗ್ಗೆ ನೋಡೋಣ. ಈಗ ನಾವು ಮೊದಲೇ ಹೇಳಿದ ತರಾನೇ ಈಸಿ ಪಾರ್ಷಿಯಲ್ ಪೇಮೆಂಟ್ ಮೂಲಕ ಯಾರಾದ್ರೂ ಸರಿ ಸುಲಭವಾಗಿ ಅಪ್ಗ್ರೇಡ್ ಮಾಡ್ಕೋಬಹುದು. ಈ 5th ಲೆವೆಲ್ ನಲ್ಲಿ 1 lakh ಟ್ರಾನ್ ಅನ್ನ 4 ಪಾರ್ಟ್ಸ್ ಆಗಿ ನಾವು ಪೇ ಮಾಡಬಹುದು. ಈಗ ಫಸ್ಟ್ ಪಾರ್ಟ್ ನಲ್ಲಿ ಟಾಪ್ ಅಪ್ ಅಮೌಂಟ್ 20,000 ಟ್ರಾನ್, ಸೆಕೆಂಡ್ ಪಾರ್ಟ್ ನಲ್ಲಿ 23,000 ಟ್ರಾನ್, ಥರ್ಡ್ ಪಾರ್ಟ್ ನಲ್ಲಿ 27,000 ಟ್ರಾನ್, ಫೋರ್ತ್ ಪಾರ್ಟ್ ನಲ್ಲಿ 30,000 ಟ್ರಾನ್ ಅಂತ 4 ಪಾರ್ಟ್ಸ್ ನಲ್ಲಿ ನಾವು ಈಸಿಯಾಗಿ 5th ಲೆವೆಲ್ಗೆ ಅಪ್ಗ್ರೇಡ್ ಮಾಡ್ಕೋಬಹುದು. ಈ 5th ಲೆವೆಲ್ ನಲ್ಲಿ ನಮಗೆ ಸಿಗುವಂತ ಇನ್ಕಮ್ ಎಷ್ಟಂತ ನೋಡಿದ್ರೆ ಇದು ಪ್ಯಾಸಿವ್ ಇನ್ಕಮ್ ಅಂತಾನೆ ಹೇಳ್ಬೋದು. ಈ ಪ್ಯಾಸಿವ್ ಇನ್ಕಮ್ ನಲ್ಲಿ ನಮಗೆ ಮೇಲೆ ಇರುವವರು ಯಾರಾದ್ರೂ ಸರಿ ಈ ಪ್ಯಾಸಿವ್ ಇನ್ಕಮ್ ಒಳಗೆ ಬಂದ್ಬಿಡ್ಬೋದು. ಇದು ನಮಗೆ ಅಪ್ಲೈನ್ ಆಗ್ಬೋದು, ಇಲ್ಲಾಂದ್ರೆ ಡೌನ್ ಲೈನ್ ಕೂಡ ಆಗ್ಬೋದು, ಅಥವಾ ಸೈಡ್ ನಿಂದ ಯಾರಾದ್ರೂ ಯಾವ ಟೀಮ್ ನಿಂದಾದ್ರೂ ಬರ್ಬೋದು. ಟೋಟಲ್ ಆಗಿ ಗ್ಲೋಬಲೈಸೇಷನ್ ಪ್ಲಾನ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನಾವು ಯು ಅನ್ನುವ ನಮಗೆ ಪುನಃ ಬೇಕಾದದ್ದು 3 ಮೆಂಬರ್ಸ್. ಈ ಪ್ಲೇಸ್ ನಲ್ಲಿ ನಾವು 3 ಮ್ಯಾಟ್ರಿಕ್ಸ್ ಮೂಲಕ ಒಳಗ್ ಬಂದ್ಬಿಡ್ತೀವಿ. ಇಲ್ಲಿ ಖಚಿತವಾಗಿ 3 ನಂಬರ್ಸ್ಗೆ ನಾವು ಇನ್ಕಮ್ ಅನ್ನ ತಗೋತೀವಿ. ಸೊ ಈ 3 ಕೂಡ ನಮ್ ತರಾನೇ 1 lakh ಟ್ರಾನ್, 1 lakh ಟ್ರಾನ್, 1 lakh ಟ್ರಾನ್ ಅಂತ ಕಟ್ಟಿ 5th ಲೆವೆಲ್ ನಲ್ಲಿ ಅಪ್ಗ್ರೇಡ್ ಆದಾಗ ನಮಗಾಗ ಸಿಗುವಂತ ಇನ್ಕಮ್ 1 lakh ಇಂಟು 3 ಮೆಂಬರ್ಸ್ ಇಂಟು 90% ಅಂತ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ನಮಗೆ 5th ಲೆವೆಲ್ ನಲ್ಲಿ ಸಿಗುವಂತ ಇನ್ಕಮ್ 2,70,000 ಟ್ರಾನ್. ಈಗ ನಾವು ನೋಡೋದು 6th ಲೆವೆಲ್ ಅಪ್ಗ್ರೇಷನ್. 6th ಲೆವೆಲ್ ನಲ್ಲಿ ನಮಗೆ ಬೇಕಾದಂತ ಟಾಪ್ ಅಪ್ ಅಮೌಂಟ್ 1,50,000 ಟ್ರಾನ್.
ಈ ಪ್ಲೇಸ್ ನಲ್ಲಿ ಕೂಡ ನಾವು 6th ಲೆವೆಲ್ ನಲ್ಲಿ ಈಸಿ ಪಾರ್ಷಿಯಲ್ ಪೇಮೆಂಟ್ಸ್ ಮೂಲಕ ತುಂಬಾ ಸುಲಭವಾಗಿ ಅಪ್ಗ್ರೇಡ್ ಮಾಡ್ಕೋಬಹುದು. 4 ಪಾರ್ಟ್ಸ್ ಆಗಿ ನಾವು ಪೇ ಮಾಡಬಹುದು. ಫಸ್ಟ್ ಪಾರ್ಟ್ ನಲ್ಲಿ 32,000 ಟ್ರಾನ್, ಸೆಕೆಂಡ್ ಪಾರ್ಟ್ ನಲ್ಲಿ 35,000 ಟ್ರಾನ್, ಥರ್ಡ್ ಪಾರ್ಟ್ ನಲ್ಲಿ 40,000 ಟ್ರಾನ್, ಫೋರ್ತ್ ಪಾರ್ಟ್ ನಲ್ಲಿ 43,000 ಟ್ರಾನ್. ಈಗ ನಾವು 6th ಲೆವೆಲ್ ನಲ್ಲಿ ಇನ್ಕಮ್ ಎಷ್ಟಂತ ನೋಡೋಣ. ನಾವು 5th ಲೆವೆಲ್ ನಲ್ಲಿ ಎ ಬಿ ಸಿ ಅನ್ನೋ 3 ಮೆಂಬರ್ಸಿನ ಇನ್ಕಮ್ ಅನ್ನ ಪಡೆದಿದ್ವಿ. ಅದರಿಂದ 6th ಲೆವೆಲ್ ನಲ್ಲಿ ನಾವು 9 ಮೆಂಬರ್ಸಿನ ಇನ್ಕಮ್ ಅನ್ನ ಮಾತ್ರನೇ ಪಡೆಯಬಹುದು. ಈ 9 ಮೆಂಬರ್ಸ್ ಕೂಡ 1,50,000 ಟ್ರಾನ್ ಅನ್ನ ಕೊಟ್ಟು 6th ಲೆವೆಲ್ಗೆ ಅಪ್ಗ್ರೇಡ್ ಆದ ನಂತರ ಅದರಿಂದ 90% ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ನಮಗೆ ಸಿಗುವಂತ ಇನ್ಕಮ್ 12,15,000 ಟ್ರಾನ್. ಅದೇ ತರಾನೇ 7th ಲೆವೆಲ್ ಅಪ್ಗ್ರೇಷನ್ ಅನ್ನ ನೋಡೋಣ. 7th ಲೆವೆಲ್ಗಾಗಿ ನಮಗೆ ಬೇಕಾದಂತ ಟಾಪ್ ಅಪ್ ಅಮೌಂಟ್ 3 lakh ಟ್ರಾನ್. ಇದು ಕೂಡ ನಾವು ಈಸಿ ಪಾರ್ಷಿಯಲ್ ಪೇಮೆಂಟ್ ಮೂಲಕ ತುಂಬಾ ಸುಲಭವಾಗಿ ಅಪ್ಗ್ರೇಡ್ ಮಾಡ್ಕೋಬಹುದು. ಇದನ್ನು 5 ಪಾರ್ಟ್ಸ್ ನಿಂದ ನಾವು ಪೇ ಮಾಡಬಹುದು. ಫಸ್ಟ್ ಪಾರ್ಟ್ ನಲ್ಲಿ 50,000 ಟ್ರಾನ್, ಸೆಕೆಂಡ್ ಪಾರ್ಟ್ ನಲ್ಲಿ 55,000 ಟ್ರಾನ್, ಥರ್ಡ್ ಪಾರ್ಟ್ ನಲ್ಲಿ 60,000 ಟ್ರಾನ್, ಫೋರ್ತ್ ಪಾರ್ಟ್ ನಲ್ಲಿ 65,000 ಟ್ರಾನ್, ಫಿಫ್ತ್ ಪಾರ್ಟ್ ನಲ್ಲಿ 70,000 ಟ್ರಾನ್. ಈಗ 7th ಲೆವೆಲ್ ನಲ್ಲಿ ನಮಗೆ ಸಿಗುವಂತ ಇನ್ಕಮ್ ಎಷ್ಟಂತ ನೋಡಿದ್ರೆ 3 ಮೆಂಬರ್ಸಿನ ಕಮಿಷನ್ ಅನ್ನ ನಾವು ಮೊದಲು ತಗೊಂಡಿದ್ವಿ. ಆಮೇಲೆ 9 ಮೆಂಬರ್ಸಿನ ಕಮಿಷನ್ ಅನ್ನು ಕೂಡ ತಗೊಂಡಿದ್ವಿ. ಅದರಿಂದ ಈಗ 27 ಮೆಂಬರ್ಸಿನ ಇನ್ಕಮ್ ಅನ್ನ ನಾವೀಗ ಪಡೆಯಬಹುದು. ಈ 27 ಮೆಂಬರ್ಸ್ ಕೂಡ 3 lakh ಟ್ರಾನ್ ಅನ್ನ ಕೊಟ್ಟು 7th ಲೆವೆಲ್ಗೆ ಅಪ್ಗ್ರೇಡ್ ಆದ ನಂತರ ಅಲ್ಲಿ 90% ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ನಮಗೆ ಸಿಗುವಂತ ಇನ್ಕಮ್ 72,92,000 ಟ್ರಾನ್. ಈಗ ನಾವು ನೋಡುವಂತದ್ದು 8th ಲೆವೆಲ್ ಅಪ್ಗ್ರೇಷನ್. ಇದಕ್ಕೆ ನಮಗೆ ಬೇಕಾದ ಟಾಪ್ ಅಪ್ ಅಮೌಂಟ್ 6 lakh ಟ್ರಾನ್. ಇದನ್ನು ಕೂಡ ನಾವು 5 ಪಾರ್ಟ್ಸ್ ನಲ್ಲಿ ಸುಲಭವಾಗಿ ಈಸಿ ಪಾರ್ಷಿಯಲ್ ಪೇಮೆಂಟ್ ಮೂಲಕ ಅಪ್ಗ್ರೇಡ್ ಮಾಡ್ಕೋಬಹುದು. ಫಸ್ಟ್ ಪಾರ್ಟ್ ನಲ್ಲಿ 1 lakh ಟ್ರಾನ್, ಸೆಕೆಂಡ್ ಪಾರ್ಟ್ ನಲ್ಲಿ 1,10,000 ಟ್ರಾನ್, ಥರ್ಡ್ ಪಾರ್ಟ್ ನಲ್ಲಿ 1,20,000 ಟ್ರಾನ್, ಫೋರ್ತ್ ಪಾರ್ಟ್ ನಲ್ಲಿ 1,30,000 ಟ್ರಾನ್, ಫಿಫ್ತ್ ಪಾರ್ಟ್ ನಲ್ಲಿ 1,40,000 ಟ್ರಾನ್ ಅನ್ನು ಕೊಟ್ಟು ಸುಲಭವಾಗಿ ನಾವು ಪಾರ್ಷಿಯಲ್ ಪೇಮೆಂಟ್ ಮೂಲಕ ಅಪ್ಗ್ರೇಡ್ ಮಾಡ್ಕೋಬಹುದು. ಈ 8th ಲೆವೆಲ್ ನಲ್ಲಿ ನಮಗೆ ಸಿಗುವಂತ ಇನ್ಕಮ್ ಎಷ್ಟಂತ ನೋಡ್ಬಿಡೋಣ. ಈ 8th ಲೆವೆಲ್ ನಲ್ಲಿ ನಮಗೆ ಸಿಗುವಂತ ಇನ್ಕಮ್ 81 ಮೆಂಬರ್ಸಿನ ಇನ್ಕಮ್ ಅಂತಾನೆ ಹೇಳ್ಬೋದು. ಈ 81 ಮೆಂಬರ್ಸ್ ಕೂಡ 6 lakhs ಅನ್ನ ಕೊಟ್ಟು 8th ಲೆವೆಲ್ಗೆ ಅಪ್ಗ್ರೇಡ್ ಆದ ತಕ್ಷಣ ಅದರಲ್ಲಿ 90% ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ನಮಗೆ 8th ಲೆವೆಲ್ ನಲ್ಲಿ ಸಿಗುವಂತ ಇನ್ಕಮ್ 4,37,40,000 ಟ್ರಾನ್ ಪೂರ್ತಿಯಾಗಿ ನಮಗೆ ಸಿಗತ್ತೆ. ಇದು ನಾವು ಬಾಕ್ಸ್ ಮೂಲಕ ಹೇಳಿದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ಅದರಿಂದ ಈ ಬಾಕ್ಸ್ ಸಿಸ್ಟಮ್ಗೆ ಬಂದ್ಬಿಡೋಣ. 5th ಲೆವೆಲ್ ನಲ್ಲಿ ನಮಗೆ ಬೇಕಾದ ಟಾಪ್ ಅಪ್ ಅಮೌಂಟ್ 1 lakh ಟ್ರಾನ್. ಇದರಲ್ಲಿ 3 ಮೆಂಬರ್ಸ್ ಕೂಡ ನಮ್ ತರಾನೇ 1 lakh ಟ್ರಾನ್ ಅನ್ನ ಕೊಟ್ಟು 5th ಲೆವೆಲ್ಗೆ ಅಪ್ಗ್ರೇಡ್ ಆದ ತಕ್ಷಣ ಅದರಲ್ಲಿ 90% ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ನಮಗೆ ಸಿಗುವಂತ ಇನ್ಕಮ್ 2,70,000 ಟ್ರಾನ್. ಇದರಲ್ಲಿ ನಾವು 6th ಲೆವೆಲ್ಗಾಗಿ ಟಾಪ್ ಅಪ್ ಅಮೌಂಟ್ ಅನ್ನ ತಗೋತೀವಿ. ದಟ್ ಈಸ್ 1,50,000 ಟ್ರಾನ್. ಇದನ್ನು ಕೂಡ ನಾವು ಮೈನಸ್ ಮಾಡಿ ನೋಡಿದ್ರೆ ನಮಗೆ 5th ಲೆವೆಲ್ ನಲ್ಲಿ ಸಿಗುವಂತ ಪ್ರಾಫಿಟ್ 1,20,000 ಟ್ರಾನ್. ನಾವೀಗ 6th ಲೆವೆಲ್ ನಲ್ಲಿ 1,50,000 ಟ್ರಾನ್ ಅನ್ನ ಕೊಟ್ಟು ಅಪ್ಗ್ರೇಡ್ ಆದ ತಕ್ಷಣ ನಮಗೆ ಕೆಳಗೆ ಇರುವಂತ 9 ಮೆಂಬರ್ಸ್ ಕೂಡ ಅವ್ರು ಕೂಡ 1,50,000 ಟ್ರಾನ್ ಅನ್ನ ಕೊಟ್ಟು 6th ಲೆವೆಲ್ಗೆ ಅಪ್ಗ್ರೇಡ್ ಆದ ತಕ್ಷಣ ಅದರಲ್ಲಿ 90% ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ನಮಗಾಗ ಸಿಗುವಂತ ಇನ್ಕಮ್ 12,15,000 ಟ್ರಾನ್. ಈ ಇನ್ಕಮ್ ಅನ್ನು ನಾವು 7th ಲೆವೆಲ್ ಟಾಪ್ ಅಪ್ ಅಮೌಂಟ್ ಗೆ ಕೂಡ ತಗೋಬಹುದು. ದಟ್ ಈಸ್ 3 lakh ಟ್ರಾನ್. ಈ 3 lakh ಟ್ರಾನ್ ಅನ್ನು ನಾವು ಮೈನಸ್ ಮಾಡಿ ನೋಡಿದ್ರೆ ನಮಗೆ 6th ಲೆವೆಲ್ ನಲ್ಲಿ ಸಿಗುವಂತ ಪ್ರಾಫಿಟ್ 9,15,000 ಟ್ರಾನ್. ಇದರಿಂದ ನಾವು 7th ಲೆವೆಲ್ಗೆ 3 lakhs ಟ್ರಾನ್ ಅನ್ನ ಅಪ್ಗ್ರೇಡ್ ಮಾಡಿದ ನಂತರ ನಮಗೆ ಕೆಳಗೆ ಇರುವಂತ 27 ಮೆಂಬರ್ಸ್ ಕೂಡ 3 lakhs ಟ್ರಾನ್ ಅನ್ನ ಕೊಟ್ಟು 7th ಲೆವೆಲ್ಗೆ ಅಪ್ಗ್ರೇಡ್ ಆದ ತಕ್ಷಣ ಅದರಿಂದ ನಾವು 90% ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ನಮಗೆ ಸಿಗುವಂತ ಇನ್ಕಮ್ 72,90,000 ಟ್ರಾನ್. ಈ ಇನ್ಕಮ್ ನಿಂದನೇ ನಾವು 8th ಲೆವೆಲ್ಗೆ ಟಾಪ್ ಅಪ್ ಅಮೌಂಟ್ ಅನ್ನ ತಗೋತೀವಿ. ಈಗ ಇದನ್ನು ಮೈನಸ್ ಮಾಡ್ತಾ ಇದ್ವಿ ನೋಡಿ. ದಿಸ್ ಇಸ್ 6 lakh ಟ್ರಾನ್. ಇದು ಮೈನಸ್ ಮಾಡಿದ ನಂತರ ನಮಗೆ ಸಿಗುವಂತ 7th ಲೆವೆಲ್ ನ ಪ್ರಾಫಿಟ್ ಎಷ್ಟಂತ ನೋಡಿದ್ರೆ 66,90,000 ಟ್ರಾನ್. 8th ಲೆವೆಲ್ ನಲ್ಲಿ ನಾವು 6 lakhs ಟ್ರಾನ್ ಅನ್ನು ಕೊಟ್ಟು ಮೊದಲೇ ಅಪ್ಗ್ರೇಡ್ ಮಾಡಿದ್ವಿ. ಈಗ ನಮ್ ಕೆಳಗಿರುವಂತ 81 ಮೆಂಬರ್ಸ್ ಕೂಡ ಅವ್ರು ಕೂಡ 6 lakhs ಅನ್ನು ಕೊಟ್ಟು ಅಪ್ಗ್ರೇಡ್ ಮಾಡಿದಾಗ ಅದರಿಂದ 90% ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ನಮಗೆ ಸಿಗುವಂತ ಇನ್ಕಮ್ 4,37,40,000 ಟ್ರಾನ್. ಇದರಿಂದ ನಾವು 9th ಲೆವೆಲ್ಗಾಗಿ ಟಾಪ್ ಅಪ್ ಅಮೌಂಟ್ ಅನ್ನ ತಗೋತೀವಿ. ಅದು ಎಷ್ಟಂದ್ರೆ 10 lakhs. ಇದನ್ನು ಮೈನಸ್ ಮಾಡಿ ನೋಡಿದ್ರೆ ನಮಗೆ 8th ಲೆವೆಲ್ ನಲ್ಲಿ ಸಿಗುವಂತ ಪ್ರಾಫಿಟ್ 4,27,40,000 ಟ್ರಾನ್. ಈ 4 ಲೆವೆಲ್ಸ್ ನಾವು ಟೋಟಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಅಪ್ರಾಕ್ಸಿಮೇಟ್ ಆಗಿ ಇಂಡಿಯನ್ ಮನಿಗೆ 11.6 crores ಸಿಗುವಂತ ಅತಿ ದೊಡ್ಡ ಅವಕಾಶ ನಮಗೆ ಈ ವಿ ಜಿಲಿಯನ್ ಕೊಟ್ಟಿದ್ದಾರೆ. ಇದೇ ಸೈಕಲ್ 2 ನಲ್ಲಿ ಪ್ಯಾಸಿವ್ 2 ನಲ್ಲಿ ನಮಗೆ ಇನ್ನೊಂದು ಅವಕಾಶವನ್ನು ಕೂಡ ಇವರು ಕೊಟ್ಟಿದ್ದಾರೆ. ಅದು ಏನಂತ ನೋಡೋಣ. ಈ ಪ್ಯಾಸಿವ್ 2 ನಲ್ಲಿ ನಮಗೆ 3 ಲೆವೆಲ್ಸ್ ಮಾತ್ರನೇ ಇದೆ. ಫಸ್ಟ್ ಲೆವೆಲ್ ಅಂದ್ರೆ 9th ಲೆವೆಲ್ಗಾಗಿ 10 lakh ಟ್ರಾನ್, 10th ಲೆವೆಲ್ಗಾಗಿ 15 lakh ಟ್ರಾನ್,
11th ಲೆವೆಲ್ಗಾಗಿ 25 ಲ್ಯಾಕ್ ಟ್ರಾನ್. ಇದು ನಾವು ಯಾವ ವಿಧದಲ್ಲಿ ಪೇ ಮಾಡಬೇಕು ಅನ್ನೋದನ್ನ ಈಗ ನೋಡೋಣ. 9th ಲೆವೆಲ್ ಅಪ್ಗ್ರೇಷನ್ಗೆ ನಾವು ಕೊಡ್ಬೇಕಾದದ್ದು 10 ಲ್ಯಾಕ್ ಟ್ರಾನ್. ಇದು ನಾವು ಕೊಡ್ಬೇಕಾದಂತ ಟಾಪ್ ಅಪ್ ಅಮೌಂಟ್. ಇದನ್ನ ನಾವು ತುಂಬಾ ಸುಲಭವಾಗಿ ಈಸಿ ಪಾರ್ಷಿಯಲ್ ಪೇಮೆಂಟ್ ಮೂಲಕ 5 ಪಾರ್ಟ್ಸ್ ಆಗಿ ವಿಭಜನೆ ಮಾಡಿ ಪೇ ಮಾಡಬಹುದು. ಈ 5 ಪಾರ್ಟ್ಸ್ ನಲ್ಲಿ ಸಮವಾಗಿ 2 ಲ್ಯಾಕ್ ಟ್ರಾನ್ ಅನ್ನ ಪೇ ಮಾಡಿ ಟೋಟಲ್ ಆಗಿ ನಾವು 10 ಲ್ಯಾಕ್ ಟ್ರಾನ್ ಅನ್ನ ಈ ವಿಧದಲ್ಲಿ ಈಸಿ ಪಾರ್ಷಿಯಲ್ ಪೇಮೆಂಟ್ ಮೂಲಕ ಪೇ ಮಾಡಬಹುದು. ಇದರ ಮೂಲಕ ನಾವು 9th ಲೆವೆಲ್ ನಲ್ಲಿ ನಮಗೆ ಸಿಗುವಂತ ಇನ್ಕಮ್ ಇಲ್ಲಿ ಕೂಡ 3 ಮ್ಯಾಟ್ರಿಕ್ಸ್ ನಲ್ಲೇ ನಾವು ತೋರಿಸ್ತಾ ಇದೀವಿ. ಯಾರಾದ್ರೂ ಸರಿ ಇಲ್ಲಿ ನಮ್ ಕೆಳಗೆ ಬರುವಂತ ಅವಕಾಶವಿದೆ. ಈ ಪ್ಯಾಸಿವ್ ಇನ್ಕಮ್ ನಲ್ಲಿ ಈ ತರ ನೋಡಬಹುದು. ಆದ್ರಿಂದ ನಾವು 3 ಮ್ಯಾಟ್ರಿಕ್ಸ್ ಅಂದ್ರೆ ನಮ್ ಕೆಳಗೆ ಕೇವಲ 3 ಮೆಂಬರ್ಸೇ ಬರ್ತಾರೆ. ಅವ್ರು ಕೂಡ 10 ಲ್ಯಾಕ್ ಟ್ರಾನ್ ಅನ್ನ ಕೊಟ್ಟು ಅಪ್ಗ್ರೇಡ್ ಮಾಡಿದಾಗ ಅದರಿಂದ 90% ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ನಮಗೆ ಸಿಗುವಂತ ಇನ್ಕಮ್ 27 ಲ್ಯಾಕ್ ಟ್ರಾನ್. ಈ 10th ಲೆವೆಲ್ ನ ಅಪ್ಗ್ರೇಷನ್ ಅನ್ನ ನೋಡೋಣ. ಅಪ್ಗ್ರೇಡ್ ಮಾಡೋಕೆ ಟಾಪ್ ಅಪ್ ಅಮೌಂಟ್ 15 ಲ್ಯಾಕ್ ಟ್ರಾನ್. ಇದನ್ನು ಕೂಡ ನಾವು ಈಸಿ ಪಾರ್ಷಿಯಲ್ ಪೇಮೆಂಟ್ ಮೂಲಕ ಪೇ ಮಾಡಬಹುದು. ಇದು 5 ಪಾರ್ಟ್ಸ್ ನಲ್ಲಿ ಪೇ ಮಾಡಬಹುದು. ಈ 5 ಪಾರ್ಟ್ಸ್ ಕೂಡ ಸರಿಸಮಾನವಾಗಿ 3 ಲ್ಯಾಕ್ ಟ್ರಾನ್ ಅನ್ನು ಕೊಟ್ಟು ಟೋಟಲ್ ಆಗಿ ನಾವು ಪಾರ್ಟ್ ಆಗಿ ವಿಭಜನೆ ಮಾಡಿ ಯಾರಾದ್ರೂ ಸರಿ ತುಂಬಾ ಸುಲಭವಾಗಿ ಪೇ ಮಾಡಬಹುದು. ಇದರಿಂದ ನಮಗೆ 10th ಲೆವೆಲ್ ನಲ್ಲಿ ಸಿಗುವಂತ ಇನ್ಕಮ್ ಮೊದಲನೇ ನಾವು 3 ಮೆಂಬರ್ಸಿನ ಕಮಿಷನ್ ತಗೊಂಡಿದ್ವಿ. ಅದರಿಂದ 10th ಲೆವೆಲ್ ನಲ್ಲಿ 9 ಮೆಂಬರ್ಸಿನ ಇನ್ಕಮ್ ಅನ್ನ ನಾವು ಪಡಿತೀವಿ. ಈ 9 ಮೆಂಬರ್ಸ್ ಕೂಡ 15 ಲ್ಯಾಕ್ ಟ್ರಾನ್ ಅನ್ನ ಕೊಟ್ಟು ಅಪ್ಗ್ರೇಡ್ ಮಾಡಿದಾಗ ಅದರಿಂದ 90% ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ನಮಗೆ ಸಿಗುವಂತ ಇನ್ಕಮ್ 1,21,50,000 ಟ್ರಾನ್. ಇದರ ನಂತರ 11th ಲೆವೆಲ್ ನ ಅಪ್ಗ್ರೇಷನ್. ಈ 11th ಲೆವೆಲ್ ನಲ್ಲಿ ಅಪ್ಗ್ರೇಡ್ ಮಾಡೋಕೆ ನಮಗೆ ಬೇಕಾದಂತ ಟಾಪ್ ಅಪ್ ಅಮೌಂಟ್ 25 ಲ್ಯಾಕ್ ಟ್ರಾನ್. ಈ 25 ಲ್ಯಾಕ್ ಟ್ರಾನ್ ಅನ್ನ ಕೂಡ ನಾವು ತುಂಬಾ ಸುಲಭವಾಗಿ ಪಾರ್ಷಿಯಲ್ ಪೇಮೆಂಟ್ ಮೂಲಕ 5 ಪಾರ್ಟ್ಸ್ ಆಗಿ ವಿಭಜನೆ ಮಾಡಿ ಪೇ ಮಾಡಬಹುದು. ಈ 5 ಪಾರ್ಟ್ಸ್ ನ ಸರಿಸಮಾನವಾಗಿ 5 ಲ್ಯಾಕ್ ಟ್ರಾನ್ ಟೋಟಲ್ ಆಗಿ ನಾವು ಪಾರ್ಟ್ ಪೇಮೆಂಟ್ ಕೊಟ್ಟು ಅತಿ ಸುಲಭವಾಗಿ ಅಪ್ಗ್ರೇಡ್ ಮಾಡ್ಕೋಬಹುದು. ಈ 11th ಲೆವೆಲ್ ನಲ್ಲಿ ನಮಗೆ 27 ಮೆಂಬರ್ಸಿನ ಪೇಮೆಂಟ್ ಸಿಗತ್ತೆ. ಈ 27 ಮೆಂಬರ್ಸ್ ಕೂಡ ನಮ್ ತರಾನೇ 25 ಲ್ಯಾಕ್ ಟ್ರಾನ್ ಅನ್ನ ಕೊಟ್ಟು 11th ಲೆವೆಲ್ಗೆ ಅಪ್ಗ್ರೇಡ್ ಆದಾಗ ಇಲ್ಲಿ ನಮಗೆ 90% ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ನಮಗೆ ಸಿಗುವಂತ ಟೋಟಲ್ ಇನ್ಕಮ್ 6,07,50,000 ಟ್ರಾನ್. ಈ ಸೆಕೆಂಡ್ ಸೈಕಲ್ ನಲ್ಲಿ ಇರುವಂತ ಪ್ಯಾಸಿವ್ 2 ಮೂಲಕ ನಾವು ಟೋಟಲ್ ಆಗಿ ಸಿಗುವಂತ ಪ್ರಾಫಿಟ್ 6,07,50,000 ಟ್ರಾನ್ ಅಂತ ನಾವು ಹೇಳ್ಬೋದು. ಅದ್ ಹೇಗಂದ್ರೆ ಇಂಡಿಯನ್ ಮನಿ ಪ್ರಕಾರ ನೋಡಿದ್ರೆ 16.5 crore ಸಂಪಾದನೆ ಮಾಡುವಂತ ಅತಿ ದೊಡ್ಡ ಅವಕಾಶ ನಮಗೆ ವಿಜಿಲಿಯನ್ ಕೊಟ್ಟಿದ್ದಾರೆ. ಈಗ ನಾವು ಸಿಗುವಂತ ಎಲ್ಲ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಸೈಕಲ್ 1 ಆಕ್ಟಿವ್ 1 ಲೆವೆಲ್ ಮೂಲಕ ನಮಗೆ ಸಿಗುವಂತ ಇನ್ಕಮ್ ಅಪ್ರಾಕ್ಸಿಮೇಟ್ ಆಗಿ ಇಂಡಿಯನ್ ಮನಿಗೆ 3.5 crores ಅಂತ ಹೇಳ್ಬೋದು. ಆಮೇಲೆ ಸೈಕಲ್ 2 ನಲ್ಲಿ ಪ್ಯಾಸಿವ್ 1 ಮೂಲಕ ನಮಗೆ ಸಿಗುವಂತ ಇನ್ಕಮ್ ಇಂಡಿಯನ್ ಮನಿಗೆ ಅಪ್ರಾಕ್ಸಿಮೇಟ್ ಆಗಿ 11.6 crores ಸಿಗುವಂತ ಅವಕಾಶ ಇಲ್ಲಿದೆ. ಸೈಕಲ್ 2 ನಲ್ಲಿ ಪ್ಯಾಸಿವ್ 2 ಮೂಲಕ ನಮಗೆ ಸಿಗುವಂತ ಇನ್ಕಮ್ ಅಪ್ರಾಕ್ಸಿಮೇಟ್ ಆಗಿ ಇಂಡಿಯನ್ ಮನಿಗೆ 16.5 crores ಸಿಗುವಾಗ ಅವಕಾಶ ಇದೆ. ಈ ವಿಧದಲ್ಲಿ ಎಲ್ಲಾ ಪ್ರಾಫಿಟ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಇಂಡಿಯನ್ ಮನಿಗೆ 31.6 crores ಸಂಪಾದನೆ ಮಾಡುವಂತ ಅವಕಾಶ ನಮಗೆ ವಿಜಿಲಿಯನ್ ಅವರು ಕೊಟ್ಟಿದ್ದಾರೆ. ಇದೆಲ್ಲ 3 ಮ್ಯಾಟ್ರಿಕ್ಸ್ ಸಿಸ್ಟಮ್ ನಲ್ಲಿ ನಿಮಗೆ ಅರ್ಥ ಆಗುತ್ತೆ ಅಂತಾನೆ ಕ್ಯಾಲ್ಕುಲೇಷನ್ ಅನ್ನ ಹಾಕಿದ್ವಿ. ಇಲ್ಲಿ ನಾವು ಜಾಸ್ತಿಯಾಗಿ ಸಂಪಾದನೆ ಮಾಡುವಂತ ಅವಕಾಶ ನಮಗಿದೆ. ನಮ್ಮ ಈ ವಿಜಿಲಿಯನ್ ಪ್ಲಾನ್ ನವರೆಗೆ ನೀವಿಲ್ಲಿ ಎಷ್ಟು ಹಣ ಸಂಪಾದನೆ ಮಾಡಬೇಕು ಅನ್ನೋದು ನೀವೇ ಡಿಸೈಡ್ ಮಾಡ್ಬೇಕೇ ಹೊರತು ನೀವು ಎಷ್ಟೇ ಸಂಪಾದನೆ ಮಾಡ್ತೀರಿ ಅನ್ನೋ ಕ್ಯಾಲ್ಕುಲೇಷನ್ ನಮ್ಮ ಹತ್ರ ಇಲ್ವೇ ಇಲ್ಲ. ನೀವು ನೋಡಿ ಎಷ್ಟು ಹಣ ಆದ್ರೂ ಸಂಪಾದನೆ ಮಾಡುವಂತ ಅತಿ ದೊಡ್ಡ ಅವಕಾಶ ಮಾತ್ರನೇ ನಾವು ಕೊಡ್ತಾ ಇದ್ದೀವಿ. ಈ ಅವಕಾಶವನ್ನು ಸರಿಯಾಗಿ ನೀವು ಉಪಯೋಗ ಮಾಡಿಕೊಂಡು ಸಿಸ್ಟಮ್ಯಾಟಿಕ್ ಆಗಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗಿ ನಿಮಗೆ ಇಲ್ಲಿ ಜಾಸ್ತಿ ಹಣ ಸಂಪಾದನೆ ಮಾಡುವ ಅವಕಾಶ ಇದೆ. ವಿಜಿಲಿಯನ್ ಪರವಾಗಿ ನಿಮ್ಮೆಲ್ಲರಿಗೂ ಶುಭಾಶಯಗಳು ಹೇಳ್ತಾ ಇದ್ದೀವಿ. ವಿಶ್ ಯು ಆಲ್ ಸಕ್ಸಸ್. ಥ್ಯಾಂಕ್ ಯು.